ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಒಂದು ಧ್ಯಾನ ಇರುತ್ತೆ, 20 ನಿಮಿಷ ಧ್ಯಾನ ಮಾಡೋಣ. ಅಮ್ಮ ಯಾರು ಯಶೋಧ ಅವ್ರೆ, ಡಾಕ್ಟರ್ ಯಶೋಧ ಇವಾಗ ಮಾತಾಡ್ತಾ ಇದ್ರು ಸರ್. ಈಗ ಮ್ಯೂಟ್ ಮಾಡ್ಕೊಂಡ್ಬಿಟ್ಟಿದ್ದೆ. ಎಸ್ ಸರ್, ಹೇಳಿ ಸರ್. ಫಸ್ಟ್ ಒಂದು 20 ನಿಮಿಷ ಧ್ಯಾನ ಮಾತ್ರ ತಪ್ಸಂಗಿಲ್ಲ. ಇವತ್ತು ಸ್ವಲ್ಪ ಧ್ಯಾನ 20 ನಿಮಿಷ ಮಾಡೋಣ, 20 ನಿಮಿಷ ಧ್ಯಾನ ಮಾಡ್ಬೋಣ ಇವತ್ತು. ಆಮೇಲೆ ಅದಾದ ನಂತರದಲ್ಲಿ ಇವತ್ತು ಮುದ್ರೆ ಪ್ರಾಣಾಯಾಮ, ಮುದ್ರೆ ಆಯುರ್ವೇದ ಟಿಪ್ಸ್ ಯಾವುದು ಇಲ್ಲ ಇವತ್ತು. ಇದು ವಿಶೇಷ ಸಂಚಿಕೆ. ಧ್ಯಾನದ ನಂತರದಲ್ಲಿ ನಮ್ಮ ಶಿವಕುಮಾರ್ ಅವರು ಯೋಗ ಮತ್ತು ನಮ್ಮ ಪ್ರಾಣಾಯಾಮದ ಕುರಿತಾಗಿ ಸುಮಾರು ವಿಷಯಗಳನ್ನ ನಮ್ಗೆ ಹೇಳ್ತಾರೆ. ಅದಾದ ನಂತರದಲ್ಲಿ ಶಾಂತ ಅವರ ನೇತೃತ್ವದಲ್ಲಿ ಇವತ್ತಿನ ಮನೋರಂಜನಾ ಕಾರ್ಯಕ್ರಮ, ಹಾಡು, ಸಂಗೀತ, ಏಕಪಾತ್ರ ಅಭಿನಯ ಇತ್ಯಾದಿ ಏನಿರುತ್ತೆ ಅದನ್ನೆಲ್ಲ ಅವ್ರು ಹೇಳ್ತಾ ಇರ್ತಾರೆ. ನಾವೆಲ್ಲ ಅವ್ರ ಜೊತೆಗೆ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತೀವಿ. ಕೊನೆವರೆಗೂ ಯೋಗ ಪ್ರಾಣಾಯಾಮ ಮೊದ್ಲೇ ಇಟ್ಕೊಳ್ಳೋದ ಇಲ್ಲ ಏನು? ಅವರು ಡೆಮಾನ್ಸ್ಟ್ರೇಷನ್ ಎಲ್ಲ ಮಾಡ್ತಾರೆ, ಕೆಲವರೆಲ್ಲ ಯೋಗ ಮಾಡ್ತಾ ಇರ್ತಾರೆ. ಅಲ್ಲ, ಕೆಲಸ ಮಾಡೋದು ಒಳ್ಳೇದಮ್ಮ. ಯಾಕೆಂದ್ರೆ ಪ್ರಾಣಾಯಾಮ ಯೋಗ ಮಾಡಿದ ಮೇಲೆ ಧ್ಯಾನ ಮಾಡಿದ್ರೆ ಏನಾಗುತ್ತೆ, ಸ್ವಲ್ಪ ಶರೀರಕ್ಕೂ ಆಯಾಸ ಆಗಿರುತ್ತೆ. ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡಿರ್ತೀವಲ್ಲ, ಯಾವಾಗ ಪ್ರಾಣಾಯಾಮ ಮಾಡಿ ನೀವು ಮೊದ್ಲು ಧ್ಯಾನ ಅಂತ ಹೇಳಿದ್ರಿ, ಹಂಗಾಗಿ ಕೇಳಿದೆ. ಇಲ್ಲ, ಈಗ ಚೇಂಜ್ ಮಾಡೋಣ. ಈಗ ಏನ್ ಮಾಡೋಣ ಅಂತಂದ್ರೆ, ಮೊದ್ಲಿಗೆ ನಾವು ಪ್ರಾಣಾಯಾಮ ಮಾಡ್ಬೇಡ, ಸರಿ, ಪ್ರಾಣಾಯಾಮ ಎಲ್ಲ ಮುಗಿಸ್ಬೇಡ, ಯೋಗ ಪ್ರಾಣಾಯಾಮ ಅದಾದ್ಮೇಲೆ ಆಮೇಲೆ ಧ್ಯಾನ ಮಾಡೋಣ. ಓವರ್ ಟು ಶಿವಕುಮಾರ್. ಅದಕ್ಕೆ ಮೊದಲು ನಾನು ಒಂದು ಇದು ಮಾಡ್ಬೇಕು. ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇರೋದು ನಮ್ಮ 21 ದಿವಸಗಳ ಮಹಾವತಾರ್ ಫೌಂಡೇಶನ್ ಪರವಾಗಿ ಮಾಡ್ತಾ ಇರುವಂತ ಕಾರ್ಯಕ್ರಮ ಇದು. ಪ್ರತಿ ತಿಂಗಳು 21 ದಿವಸಗಳ ಶಿಬಿರ ನಡೀತಾ ಇರುತ್ತೆ. ಇದನ್ನ ದಿನ ಯಾತಕ್ಕೆ ಹೇಳ್ತೀನಿ ಅಂದ್ರೆ, ಎಲ್ರಿಗೂ ಪ್ರಚಾರ ಆಗ್ಲಿ, ತಿಳುವಳಿಕೆ ಬರ್ಲಿ ಅನ್ನೋದಕ್ಕೋಸ್ಕರ ಈ ಕಾರ್ಯಕ್ರಮದಲ್ಲಿ 21 ದಿವಸಗಳ ಈ ಕಾರ್ಯಕ್ರಮ ಈ ತಿಂಗಳು ಅಂದ್ರೆ ನವೆಂಬರ್ನಲ್ಲಿ 4ನೇ ತಾರೀಕಿನಿಂದ 28 ನವೆಂಬರ್ ವರೆಗೂ ನಡೀತಾ ಇದೆ. ಇದರಲ್ಲಿ ಪ್ರತಿ ದಿವಸ ಸೋಮವಾರದಿಂದ ಶುಕ್ರವಾರದವರೆಗೆ ಧ್ಯಾನ, ಆಮೇಲೆ ಮುದ್ರೆಗಳು, ಆಮೇಲೆ ಯೋಗದ ಆರೋಗ್ಯದ ಕುರಿತಾಗಿ ಸಾಕಷ್ಟು ಟಿಪ್ಸ್ ನ ಡಾಕ್ಟರ್ ಯಶೋಧ ಅವರು, ಈಗ ಮೈಕಲ್ ಆನ್ ನಲ್ಲಿ ಇದ್ದಾರೆ, ಸ್ಕ್ರೀನ್ ನಲ್ಲಿ ಇದ್ದಾರೆ, ಅವ್ರ ದಿನ ನಮ್ಗೆ ತಿಳಿಸ್ಕೊಡ್ತಾರೆ. ಬಹಳ ಮಹತ್ತರವಾದಂತಹ ವಿಷಯಗಳು, ಇದನ್ನ ಯಾರು ತಪ್ಪಿಸ್ಕೊಳ್ಳುವಂಥದ್ದಲ್ಲ. ಅದಾದ ಮೇಲೆ 30 ನಿಮಿಷಗಳ ಧ್ಯಾನ ಇರುತ್ತೆ. ತದನಂತರದಲ್ಲಿ ಒಬ್ಬ ನಿಷ್ಠಾವಂತ, ತುಂಬಾ ಪ್ರಾಜ್ಞರು, ತಿಳುವಳಿಕೆ ಇರುವಂತ ಒಬ್ಬ ವಿಶೇಷ ವ್ಯಕ್ತಿಗಳಿಂದ ಉಪನ್ಯಾಸ ಇರುತ್ತೆ. ನಾನಾ ಸಬ್ಜೆಕ್ಟ್ಗಳು ಟುವರ್ಡ್ಸ್ ಅವರ ಪ್ರಾಸ್ಪೆಕ್ಟಸ್, ನಮ್ಮ ಜೀವನದ ಗುರಿಯತ್ತ ನಾವೇನ್ ಸಾಧನೆ ಮಾಡ್ಬೇಕು ಅನ್ನೋ ವಿಷಯಕ್ಕೆ ನಮ್ಮ ಮಹಾತಾರ್ ಫೌಂಡೇಶನ್ ಇಂದ ರಂಗನಾಥ್ ಜಿ ಅವರು ಒಂದು ಟೈಮ್ ಟೇಬಲ್ ಮಾಡಿರ್ತಾರೆ. ಪ್ರತಿ ತಿಂಗಳು ಒಂದೊಂದು ತಿಂಗಳು ಒಂದೊಂದು ತರ ವೇರಿಯೇಷನ್ ಇರುತ್ತೆ. ಈ ತಿಂಗಳ ವೇರಿಯೇಷನ್ ನಲ್ಲಿ ನಮ್ಗೆ ಇದು ಸುಮಾರು ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಆಮೇಲೆ ಶನಿವಾರದ ದಿವಸ ಮಾತ್ರ ಯೋಗ, ಅವತ್ತಿನ ದಿವಸ ಯೋಗ ಪ್ರಾಣಾಯಾಮ ಅವತ್ತು, ಆಮೇಲೆ ಪ್ಲಸ್ ಮನೋರಂಜನಾ ಕಾರ್ಯಕ್ರಮ ಇರುತ್ತೆ. ಧ್ಯಾನ ಮಾತ್ರ ಬಿಡೋದಿಲ್ಲ. ಭಾನುವಾರ ಬಿಡುವಿರುತ್ತೆ, ಆದ್ರೆ ಭಾನುವಾರ ಬಿಡುವಿದೆ ಅಂತ ಅಂದ್ಬಿಟ್ಟಿದ್ರೆ ತಾವ್ಯಾರು ಆನಂದ ಕೂತ್ಕೊಳ್ಳೋಂಗಿಲ್ಲ, ರೆಸ್ಟ್ ಇದೆ ಅಂತ. ಅವತ್ತು ಒಂದ್ ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ನಮ್ಮ ಅನುಕೂಲಕ್ಕೋಸ್ಕರ ಮಾಡ್ತಾ ಇರೋ ಕಾರ್ಯಕ್ರಮ ಅಲ್ವೇ, ಧ್ಯಾನ ಮಾಡ್ಬೋದು. ಆಮೇಲೆ ಈಗ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾನು ಈ ಮಹಾತಾರ್ ಫೌಂಡೇಶನ್ಗೆ ಕಾರಣಕರ್ತರಾದಂತ ಸುಭಾಷ್ ಪತ್ರಿಜಿ ಅವರಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸಿ, ತದನಂತರದಲ್ಲಿ ಈ ಎಲ್ಲಾ ಕಾರ್ಯಕ್ರಮಗಳ ರೂವಾರಿಯಾಗಿರುವಂತ ರಂಗನಾಥ್ ಜಿ ಅವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ, ಇವತ್ತಿನ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತ ನಮ್ಮ ಗಣ್ಯತರಾದಂತ ನಮ್ಮ ಯೋಗ ಶಿಬಿರವನ್ನು ನಡೆಸ್ಕೊಡ್ತಾ ಇರುವಂತ, ಆಮೇಲೆ ಪ್ರಾಣಾಯಾಮನ ಹೇಳ್ಕೊಡ್ತಾ ಇರುವಂತ ಶಿವಕುಮಾರ್ ಅವರಿಗೆ ಹಾರ್ದಿಕ ಸುಸ್ವಾಗತವನ್ನು ಬಯಸುತ್ತಾ, ಆಮೇಲೆ ಡಾಕ್ಟರ್ ಯಶೋಧ ಅವ್ರಿಗೂ ನಾನು ಬಹಳ ಸ್ವಾಗತವನ್ನು ಬಯಸಿ, ಇವತ್ತಿನ ದಿವಸದ ಕಾರ್ಯಕ್ರಮದ ರೂವಾರಿಯಾದಂತ ಶಾಂತ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಅವರಿಂದನೇ ಎಲ್ಲ ಕಾರ್ಯಕ್ರಮಗಳು ಆರಂಭ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಒಂದು ಇಂಟ್ರೊಡಕ್ಷನ್ ಕೊಡ್ಬೇಕು ಅಂತ ನಾನು ಬಂದೆ ಅಷ್ಟೇನೆ. ಸೊ ಓವರ್ ಟು ಶಿವಕುಮಾರ್ ಅವರಿಂದ ಶುರು ಆಗುತ್ತೆ. ತದನಂತರದಲ್ಲಿ ಇವ್ರದ್ದು ಕಾರ್ಯಕ್ರಮ ಮುಗಿದ ತಕ್ಷಣ ಶಾಂತ ಅವರು ಆನ್ಲೈನ್ ನಲ್ಲಿ ಇರ್ತಾರೆ, ಅವ್ರು ಮಾತಾಡ್ತಾರೆ. ಶಾಂತ ಅವರೇ ಇದ್ದೀರಮ್ಮ? ಇದೀನಿ ಸರ್. ನಮಸ್ಕಾರಮ್ಮ. ನಾನು ಹೇಳಿದ್ದೆಲ್ಲ ಗೊತ್ತಲ್ವಾ? ನಮಸ್ಕಾರಮ್ಮ. ಫಸ್ಟ್ ಇವನ್ ಕೆಲಸ ಮಾಡ್ಬೋಣ, ಶಿವಕುಮಾರ್ ಇಂದ ಧ್ಯಾನ ಮಾಡಿಸ್ಬೋಣ, ಇದು ಯೋಗ ಮಾಡಿಸ್ಬೋಣ. ಯೋಗ ಮಾಡಿಸಿದಾಗ ಸ್ವಲ್ಪ ಆಯಾಸ, ಯೋಗ ಪ್ರಾಣಾಯಾಮ ಎರಡು ಮಾಡ್ತಿದಂಗೆನೆ ಸ್ವಲ್ಪ ಮನಸ್ಸಿಗೂ ಆಯಾಸ ಆಗಿರುತ್ತೆ. ಸರ್, ಮಧ್ಯದಲ್ಲಿ ಒಂದು ಮಾತು. ಯಶೋಧ ಮೇಡಮ್ ನಿನ್ನೆ ಯಾರೋ ಕೇಳಿದ್ರಲ್ಲ,
ಪ್ರಾಣಾಯಾಮ ಇದ್ರದ್ ಬಗ್ಗೆ ಏನೋ ನೆನ್ನೆ ಕ್ವಶನ್ ಅವ್ರಿನ್ನ ಕೇಳಿದ್ರಲ್ಲ. ಜಾಯಿನ್ ಆಗಿಲ್ಲ ಅವ್ರಿನ್ನ. ಓಕೆ ಓಕೆ. ನಂತರ ಬರ್ಬಹುದು. ವೇಟ್ ಮಾಡೋಣ. ವೆಯ್ಟ್ ಮಾಡೋಣ ಬಿಡಿ. ಈಗ ಕಾರ್ಯಕ್ರಮ ಶುರು ಆಗ್ತಾ ಇದೆಯಮ್ಮ. ಓವರ್ ಟು ಶಿವಕುಮಾರ್ ಸರ್. ನಮಸ್ತೆ ಸರ್, ಧನ್ಯವಾದಗಳು ಸರ್. ನಮಸ್ತೆ ಸರ್. ನಮಸ್ತೆ. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ ವಂದಿಸ್ತಾ, ಮತ್ತೆ ನಮ್ಮ ಸರ್ ಎಲ್ಲ ನಮ್ಮ ಗುರುಗಳಿಗೆ ಮತ್ತೆಲ್ಲ ಆತ್ಮ ಬಂಧುಗಳಿಗೆ, ಅಷ್ಟಗಳಿಗೆ ನಮಸ್ಕಾರ. ಈಗಾಗ್ಲೇ ಯಶೋಧ ಮೇಡಮ್ ಕೂಡ ಹೇಳಿದ್ರು, ಸತ್ಯನಾರಾಯಣ ಸರ್ ಕೂಡ ನನಗೆ ಹೇಳಿದ್ದಾರೆ, ಮೊನ್ನೆ ಯೋಗ ಜಾಸ್ತಿ ಆಯ್ತು, ಪ್ರಾಣಾಯಾಮ ಜಾಸ್ತಿ ಬೇಕು ಅಂತ ಕೇಳಿದ್ದಾರೆ ಅಂತ ಹೇಳ್ಬಿಟ್ಟು ಮಾಡ್ಸೋಣ. ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ, ಕೆಲವು ಮನೆಯಲ್ಲಿ ಕುಳಿತು ನಿಂತು ಸರ್ ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತಾ ಇದೆ ಸರ್. ಅಮ್ಮ ಬೇರೆ ಕೇಳಿಸ್ತಾ ಇದೆಯಾ? ಸ್ವಲ್ಪ ಕ್ಲಾರಿಟಿ ಇಲ್ಲ, ವಾಯ್ಸ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಸರ್. ಆಗ್ತಾ ಇದೆ. ಮ್ಯಾಮ್ ಅದು ಬೇರೆ ಯಾರೋ ಮೈಕ್ ಆನ್ ಮಾಡ್ಕೊಂಡಿದ್ದಾರೆ, ಅದ್ರದ್ದು ಗಲಾಟೆ ಸೌಂಡ್. ಮೇಡಮ್ ಈಗ ಕೇಳಿಸ್ತಾ ಇದೆಯಾ ಮೇಡಮ್? ಕೇಳಿಸ್ತಾ ಇದೆ ಸರ್. ಕೇಳಿಸ್ತಾ ಇದೆ ಸರ್. ಮನೆಯಲ್ಲಿ ಕುಳಿತು ಕೆಲವ್ರು ಮತ್ತೆ ನಾನು ದಪ್ಪ ಇದ್ದೀನಿ, ನನಗೆ ಯೋಗ ಮಾಡಕ್ ಆಗಲ್ಲ, ವಾಕ್ ಮಾಡಕ್ ಆಗಲ್ಲ ಅಂತಾರೆ. ಅಂತವ್ರು ಕೂಡ ಹೇಗ್ ಮಾಡ್ಬೋದು ಅಂತ ಕೆಲವು ಸಿಂಪಲ್ ಟೆಕ್ನಿಕ್ ಹೇಳ್ಕೊಟ್ಟು ಕೆಲವು ಪ್ರಾಣಾಯಾಮಗಳು ಕೂಡ ಮಾಡೋಣ ಅಂತ ಅಂದ್ಬಿಟ್ಟು ಹೇಳ್ತಿದ್ದೀನಿ. ನಿಮ್ಮಲ್ಲಿ ನಾನು ಮಾಡ್ಬೇಕಾದ್ರೆ ನಿಮ್ಗೆ ಕೆಲವು ಯಾವ್ದು ಬೇಕು ಯಾವ್ದು ಬೇಡ ಅಂತ ಅನಿಸುತ್ತೆ, ಅದನ್ನ ನೀವು ಅಥವಾ ಸತ್ಯೇಂದ್ರ ಸರ್ ಹತ್ರ ಹೇಳಿ, ಇಲ್ಲ ಯಶೋಧ ಮೇಡಮ್ ಹತ್ರ ಹೇಳಿ, ನಾವು ಕೇಳ್ತಿರ್ಬೇಕು. ನಮ್ಗೆ ಏನ್ ಬೇಕು ಅದನ್ನ ಮಾತ್ರ ಮಾಡೋಣ, ಬೇಡದಿದ್ದೆಲ್ಲ ಅನಾವಶ್ಯಕವಾಗಿ ತುಂಬೋದು ಬೇಡ. ಹಾಗಾಗಿ ನಾವೇನೇ ಮಾಡಿದ್ರು ಕೂಡ ಉಪಯೋಗ ಆಗ್ಬೇಕು. ಯಾಕೆಂದ್ರೆ ಬ್ರಹ್ಮರ್ಷಿ ಗುರುಜಿಯವರು ಮತ್ತೆ ರಂಗನಾಥ್ ಸರ್ ಇವರೆಲ್ಲ ಇದನ್ನ ನಡೆಸ್ತಾ ಇರೋದು ಏಕೆಂದ್ರೆ ಎಲ್ಲರಿಗೂ ಉಪಯೋಗ ಆಗ್ಲಿ ಅಂತಾನೆ. ಹಾಗಾಗಿ ಶುರು ಮಾಡೋಣ ಸರ್. ಹಲೋ, ಓಕೆ ಸರ್. ಮೊದಲಿಗೆ ಯೋಗಾಸನ ಶುರು ಮಾಡ್ಬೇಕಾದ್ರೆ ನಾವು ಮೊದಲಿಗೆ ಏನ್ ಮಾಡ್ಬೇಕು, ವಾರ್ಮ್ ಅಪ್ ಎಕ್ಸರ್ಸೈಸ್ ಮಾಡ್ಕೋಬೇಕಾಗತ್ತೆ. ಅದ್ರಲ್ಲಿ ನಾನು ಈಗಾಗಲೇ ಹಿಂದಿನ ಕ್ಲಾಸ್ ನಲ್ಲಿ ಹೇಳಿದಾಗೆ, ನಮ್ಮ ಭುಜಕ್ಕೆ ಹೆಚ್ಚಿನವ್ರಿಗೆ ಫ್ರೋಜನ್ ಶೋಲ್ಡರ್ ಇರುತ್ತೆ, ಭುಜಕ್ಕೆ ಏನ್ ಬೇಕು ಆಸನಗಳು. ಕೆಲವ್ರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೆ, ಮತ್ತೆ ಕುತ್ತಿಗೆ ಹಿಡ್ಕೊಂಡಿರುತ್ತೆ. ಕುತ್ತಿಗೆ ಪ್ರತಿದಿನ ಮಾಡುವಂಥದ್ದು, ಕುತ್ತಿಗೆಗೆ ಬೇಕಾಗಿರುವಂತ ಆಯಾಮ, ಸೊಂಟಕ್ಕೆ, ಮಂಡಿಗೆ, ಮತ್ತೆ ಬೆರಳುಗಳಿಗೆ, ರಿಸ್ಟ್ಗೆ, ಇಂಥವೆಲ್ಲ ಸ್ವಲ್ಪ ಮಾಡಿಕೊಂಡು ನಂತರ ಯೋಗಾಸನ ಶುರು ಮಾಡೋಣ. ಕೆಲವು ಆಸನಗಳು ಹೇಳ್ಕೊಟ್ಬಿಟ್ಟು ಮತ್ತೆ ಪ್ರಾಣಾಯಾಮ ಕೂಡ ಮಾಡಿಸ್ತೇನೆ. ಸೊ ಮೊದಲಿಗೆ ನಿಂತು ಅಥವಾ ಕುಳಿತು ಮಾಡುವಂತ ಕೆಲವು ಆಸನಗಳನ್ನ ಮಾಡ್ಬೇಕಾಗತ್ತೆ. ಇಲ್ಲಿ ನನಗೆ ಸ್ಥಳಾವಕಾಶನೂ ಕಡಿಮೆ ಇದೆ, ಬಟ್ ಅದನ್ನೇ ಉಪಯೋಗಿಸ್ಕೊಂಡು ನಿಮ್ಗೆ ಹೇಳ್ಕೊಡ್ತೀನಿ. ಕುಳಿತು ಮಾಡುವಂತವು ಆಸನಗಳಲ್ಲಿ ನಾವೇನ್ ಮಾಡ್ಬೋದು ಅಂದ್ರೆ, ನೆಲದ ಮೇಲೆ ಕುಳಿತುಕೊಂಡು, ಅಂದ್ರೆ ಮ್ಯಾಟ್ ಹಾಕ್ಬೇಕಾಗತ್ತೆ. ಇಲ್ಲಿ ಮ್ಯಾಟ್ ತಂದಿಲ್ಲ ನಾನು. ನೀವು ಮ್ಯಾಟ್ ಹಾಕೊಂಡ್ಬಿಟ್ಟು, ಯಾರಾದ್ರೂ ಕೆಲವರು ಮನೆಯಲ್ಲಿ ಮಾಡೋದಿದ್ರೆ ಕೂಡ ಅದನ್ನ ಮಾಡ್ತಿರ್ಬೋದು. ಮ್ಯಾಟ್ ಹಾಕೊಂಡು ಮೊದಲಿಗೆ ಕಾಲುಗಳನ್ನ ನೀಡ್ಕೊಳ್ಳಿ. ನಮಗೆ ಇದಕ್ಕೇನು ಎಕ್ಸಸೈಸ್ ಬೇಕಾಗುತ್ತೆ, ಆಂಕಲ್ ಎಕ್ಸಸೈಸ್ ಬೇಕಾಗುತ್ತೆ. ನೋಡಿ, ಪಾದಗಳನ್ನ ಈ ರೀತಿ ಹಿಂದೆ ಮುಂದೆ ಅದನ್ನ ಸಡಿಲಿಸೋದು, ಮತ್ತೆ ರೊಟೇಟ್ ಮಾಡುವಂತಹದ್ದು, ಎರಡೂ ಕಡೆ ತಿರುಗಿಸುವಂತಹದ್ದು, ಮತ್ತೆ ಬೆರಳುಗಳನ್ನ ಬೆಂಡ್ ಮಾಡೋದು. ಇದನ್ನೆಲ್ಲ ಮಾಡಿಬಿಟ್ಟು ನಂತರ ಕೂಡ ಕಾಲುಗಳೆರಡನ್ನು ಹತ್ರ ಎಳ್ಕೊಂಡು ಎರಡೂ ಪಾದ ಎಳ್ಕೋಬೇಕು. ಎರಡೂ ಪಾದ ಎಳ್ಕೊಂಡು ಈ ರೀತಿ ಬಟರ್ಫ್ಲೈ ಡಿಸ್ಕನೆಕ್ಟ್ ಆಯ್ತಾ ಅಂತ ಸರ್ದು? ಶಿವಕುಮಾರ್ ಸರ್ ಡಿಸ್ಕನೆಕ್ಟ್ ಆಗ್ಬಿಟ್ಟಿದ್ದಾರೆ. ಡಿಸ್ಕನೆಕ್ಟ್ ಆಗಿದೆ. ನೋಡೋಣ, ಒಂದು ನಿಮಿಷ ವೆಯ್ಟ್ ಮಾಡೋಣ. ವೇಟ್ ಮಾಡೋಣ. ಏನೋ ಪ್ರಾಬ್ಲಮ್ ಆಗಿದೆ, ಟೆಕ್ನಿಕಲ್ ಪ್ರಾಬ್ಲಮ್ ಅವ್ರಿಗೆ. ಹಿಂದೆ ಒಂದ್ಸರಿ ಅಲ್ಲಿ ಕರೆಂಟ್ ಹೋಗಿತ್ತು ಅವ್ರ ಏರಿಯಾದಲ್ಲಿ.
ಹಾ. ಇಂಟರ್ನೆಟ್ ಸಿಗ್ಲಿಲ್ಲ ಅವಾಗ, ಅವ್ರು ಹೇಳಿದ್ರು ಅವಾಗ. ಶಿವಕುಮಾರ್, ಅವರು ಸೌಂಡ್ ಮ್ಯೂಟ್ ಮಾಡಿದ್ದಾರೆ ಸರ್, ಸೌಂಡ್ ಮ್ಯೂಟ್ ಮಾಡಿದ್ದಾರೆ ಅವರು. ಏನೋ ಪ್ರಾಬ್ಲಮ್ ಆಗಿರ್ಬೇಕು. ಸೌಂಡ್ ಮ್ಯೂಟ್ ಆಗಿದೆ. ಹೌದು ಹೌದು, ಅದು ಡಿಸ್ಕನೆಕ್ಟ್ ಆಗಿತ್ತು, ನಂತರ ಅನ್ಮ್ಯೂಟ್ ಆಗಿರ್ಲಿಲ್ಲ. ಖಂಡಿತ ಆಗ್ತದೆ. ಇವೆಲ್ಲ ಎರಡೂ ಕಾರಣ ಮಾಡಿದ ನಂತರ ಎದ್ದು ನಿಂತು ಮಾಡುವಂತದ್ದು ಕೆಲವು ಆಸನಗಳಿರ್ತವೆ. ಹೇಳಿ ಸರ್. ನೆಕ್ ಎಕ್ಸೈಸ್, ಕುತ್ತಿಗೆಗೂ ಕೂಡ ಆಯಾಮ ಬೇಕಾಗತ್ತೆ. ಕುತ್ತಿಗೆ ಆಯಾಮ ಬೇಕಾದಾಗ ನಾವೇನ್ ಮಾಡ್ಬೇಕು, ಕೈಗಳನ್ನ ಹಿಂದೆ ಕಟ್ಟುವಂಥದ್ದು ಅಥವಾ ಸೊಂಟದ ಮೇಲೆ ಇಟ್ಕೊಂಡು ನಿಧಾನಕ್ಕೆ ತಲೆ ಎತ್ತೋದು, ಉಸಿರು ಬಿಡ್ತಾ ತಲೆಯನ್ನ ನೆಲಕ್ಕೆ ಬಗ್ಸೋದು, ಉಸಿರು ತಗೊಳ್ತಾ ಮೇಲೆ, ಉಸಿರು ತಗೊಳ್ತಾ ಕೆಳಗಡೆ. ಈ ರೀತಿ ಒಂದು ಹಲವಾರು ಮಾಡಿದ ನಂತರ ಸೈಡ್ ಟರ್ನ್ ಮಾಡುವಂಥದ್ದು. ಕುತ್ತಿಗೆನ ಒಂದು ಕಡೆ ಉಸಿರು ತಗೊಳ್ಳೋದು, ಒಂದು ಕಡೆ ಉಸಿರು ಬಿಡೋದು, ಈ ರೀತಿ ಟರ್ನ್ ಮಾಡ್ಬೇಕು. ಚೆನ್ನಾಗಿ ಎಕ್ಸ್ಟೆಂಡ್ ಮಾಡ್ಬೇಕು, ಕುತ್ತಿಗೆ ಪೂರ್ತಿ ಎಕ್ಸ್ಟೆಂಡ್ ಮಾಡ್ಬೇಕು. ನಂತರ ಸೈಡ್ ಬೆಂಡ್ ಮಾಡ್ಬೇಕು, ಹೆಚ್ಚಾಗುವಷ್ಟು. ಈ ರೀತಿ ಮಾಡಿದ ನಂತರ ರೊಟೇಷನ್ ಕೂಡ ಮಾಡ್ಬೇಕು. ಈಗ ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗಡೆ ಬರ್ಬೇಕು. ಹಾಗೆ ರಿವರ್ಸ್ ಕೂಡ ಮಾಡ್ಬೇಕು. ನಾನು 2 ಮಾಡಿ ತೋರಿಸ್ತಾ ಇದ್ದೀನಿ, ನೀವು 8-10 ಸಲ ಮಾಡಬೇಕಾಗತ್ತೆ ಮನೆಯಲ್ಲಿ. ಇದು ರೊಟೇಷನ್ ಆದ್ಮೇಲೆ ಇದೆಲ್ಲ ಕುತ್ತಿಗೆಗೆ ಆಯಾಮ ಆಗುತ್ತೆ. ಭುಜಕ್ಕೆ ಬಹಳ ಉಪಯುಕ್ತವಾದ ಆಯಾಮ ಬೇಕಾಗತ್ತೆ. ಭುಜಕ್ಕೆ ಕೂಡ, ಭುಜಕ್ಕೆ ಎಕ್ಸರ್ಸೈಸ್ ಮಾಡ್ಬೇಕಾದ್ರೆ 2 ಹಸ್ತನ ಇಲ್ಲಿಟ್ಕೊಳ್ಳಿ, ಮೊಣಕೈ ದೂರ ಮಾಡಿ, ನಂತರ ಮೊಣಕೈ ಹತ್ರ ತಗೊಳ್ಳಿ, ಮೇಲಕ್ಕೆ ಉಸಿರು ತಗೊಳ್ತಾ ಮೇಲೆ, ಮತ್ತೆ ದೂರ, ಉಸಿರು ಬಿಡ್ತಾ ಕೆಳಗಡೆ. ನೋಡಿ ಈ ರೀತಿ ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗಡೆ. ಹೀಗೆ ಮಾಡಿ ವಾಪಸ್ ರಿವರ್ಸ್ ಹೀಗೂ ಕೂಡ ಮಾಡಿ, ಎರಡೂ ಡೈರೆಕ್ಷನ್ ನಲ್ಲಿ ಮಾಡ್ಬೇಕು. ಉಸಿರು ತಗೊಳ್ತಾ ಮೇಲೆ ಹೋಗ್ತೀರಾ, ಉಸಿರು ಬಿಡ್ತಾ ಕೆಳಗಡೆ. ಹೀಗೆ ಮಾಡೋದ್ರಿಂದ ನಿಮ್ಗೆ ಭುಜಗಳೇನಾಗತ್ತೆ, ಕಂಪ್ಲೀಟ್ ಲೂಬ್ರಿಕೆಂಟ್ ಆದಾಗ ಆಗತ್ತೆ. ಈ ಮುಂದೆ ಫ್ರೋಜನ್ ಶೋಲ್ಡರ್ ಆಗುವಂಥದ್ದು ಇವೆಲ್ಲ ತಪ್ಪು. ಕೆಲವರಿಗೆ ಭುಜ ನೋವಿರುತ್ತೆ, ಫ್ರೋಜನ್ ಶೋಲ್ಡರ್ ಆಗಿರುತ್ತೆ, ಅಂತವ್ರು ಏನ್ ಮಾಡ್ಬೇಕು ಅಂದ್ರೆ ಕೈಗಳನ್ನು ನಿಧಾನಕ್ಕೆ ಸ್ಟ್ರೆಚ್ ಮಾಡ್ಬಿಟ್ಟು ಚೆನ್ನಾಗಿ ಸ್ಟ್ರೆಚ್ ಮಾಡಿ 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 ಎಳೆಯುವಂಥದ್ದು, ಇತ್ತಳ್ಳುವಂಥದ್ದು. ಇನ್ನು ಕೆಲವ್ರಿಗೆ ಆಗೋದೇ ಇಲ್ಲ, ಭುಜಗಳನ್ನ ಜಾಸ್ತಿ ಪೈನ್ ಇರುತ್ತೆ, ಎತ್ತಕ್ಕಾಗಲ್ಲ. ಅಂತವ್ರು ಗೋಡೆ ಕೈ ಹಾಕ್ಬಿಟ್ಟು, ಗೋಡೆಗೆ ಕೈ ಕೊಟ್ಟು ಏನ್ ಮಾಡ್ಬೇಕಾಗತ್ತೆ, ಪ್ರಾಬ್ಲಮ್ ಇರುವಂತವ್ರು ಈ ರೀತಿ ಗೋಡೆ ಕೈ ಕೊಟ್ಟು ಎಷ್ಟಾಗುತ್ತಷ್ಟು ಹೀಗೆ ಜಾರಿಸ್ತಾ 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 ಪೂರ್ತಿ ಮೇಲೆ ಜಾರಿಸುವಂತದ್ದು. ಪೈನ್ ಆದ್ರೆ ಅಷ್ಟಕ್ಕೆ ನಿಲ್ಸ, ಕಂಪ್ಲೀಟ್ ಸ್ಟ್ರೆಚ್ ಮಾಡೋದು, ನಿಧಾನಕ್ಕೆ ಇಳಿಸೋದು. ಈ ರೀತಿ ಕೂಡ ಮಾಡೋದ್ರಿಂದ ಫ್ರೋಜನ್ ಶೋಲ್ಡರ್ ಆಗಿರುವಂತವ್ರು ಅದನ್ನೆಲ್ಲ ಅವಾಯ್ಡ್ ಮಾಡಿ. ಇವೆರಡರ ನಂತರ ಸೊಂಟಕ್ಕೂ ಕೂಡ ಆಯಾಮ ಕೊಡ್ಬೇಕು. ನೋಡಿ, ಎಡಕ್ಕೆ ತಿರುಗಿಸೋದು, ಮುಂದೆ, ಬಲಕ್ಕೆ, ಹಿಂದೆ, ಈ ರೀತಿ 5-6 ಬಾರಿ ಒಂದ್ ಕಡೆ ತಿರುಗಿಸಿ, ಮತ್ತೆ ಆಪೋಸಿಟ್ ಡೈರೆಕ್ಷನ್ ವಿರುದ್ಧ ದಿಕ್ಕಲ್ಲೂ ಕೂಡ ಸೊಂಟ ತಿರುಗಿಸುವಂತದ್ದು. ಅದಾದ ನಂತರ ಮಂಡಿಗೆ ಆಯಾಮ ಕೊಡ್ಬೇಕಾದ್ರೆ ಮಂಡಿನ ಬೆಂಡ್ ಮಾಡೋದು, ಸ್ಟ್ರೈಟ್ ಮಾಡೋದು, ಬೆಂಡ್ ಮಾಡೋದು, ಸ್ಟ್ರೈಟ್ ಮಾಡೋದು, ಬೆಂಡ್ ಸ್ಟ್ರೈಟ್, ಹೀಗೆ ಮಾಡಿ ರೊಟೇಷನ್ ಮಾಡೋದು. ಆದ್ರೆ ಉಸಿರಾಟ ಸರಾಗವಾಗಿ ನಡೀತಾ ಇದೆ. ಒಮ್ಮೆ ಹೀಗೆ ಮಾಡಿದ ಮೇಲೆ 5-6 ಸರಿ ಮಾಡಿದ್ಮೇಲೆ ಆಪೋಸಿಟ್ ಡೈರೆಕ್ಷನ್ ಕೂಡ ತಿರುಗಿಸ್ಬೇಕು.
ಇದು ಮಂಡಿಗೂ ಕೂಡ ಎಕ್ಸರ್ಸೈಸ್ ಮಾಡೋದು ಆಯಾಮ ಮಾಡಿಕೊಂಡು ನಂತರ ಇದೆಲ್ಲ ಆದ ನಂತರ ಕೆಲವೊಮ್ಮೆ ಫಾರ್ವರ್ಡ್ ಬೆಂಡ್ ಬ್ಯಾಕ್ವರ್ಡ್ ಬೆಂಡ್ ಕೂಡ ಮಾಡ್ಬೋದು. ಏನ್ ಮಾಡ್ಬೇಕು, ಕೈಗಳೆತ್ತೋದು, ಮಂಡಿನ ಟೈಟ್ ಮಾಡೋದು, ನಿಧಾನಕ್ಕೆ ಮುಂದೆ ಬಂದು ಮೇಲೆ ಎತ್ತೋದು, ಇನ್ಹೇಲ್ ಎಕ್ಸೇಲ್, ಉಸಿರು ತಗೊಳ್ತಾ ಮೇಲೆ ಉಸಿರು ಬಿಡ್ತಾ ಕೆಳಗೆ. ಈ ರೀತಿ ಹಲವಾರು ಬಾರಿ ಮಾಡೋದ್ರಿಂದ ಇಲ್ಲಿರುವಂತ ಕೊಬ್ಬು ಶೇಖರಣೆ ಆಗಿರುವಂತ ಕೊಬ್ಬು ಕರಗುತ್ತೆ. ಮಂಡಿ ಟೈಟ್ ಮಾಡಿ ಬೆಂಡ್ ಮಾಡೋದ್ರಿಂದ ಮಂಡಿ ನೋವಿದ್ರೆ ಮಂಡಿ ನೋವು ಕೂಡ ರಿಲೀವ್. ಇದು ಮಂಡಿ ನೋವು. ಕೆಲವರಿಗೆ ಬ್ಯಾಕ್ ಪೈನ್ ಇರುತ್ತೆ. ಬ್ಯಾಕ್ ಪೈನ್ ಇರೋರು ಏನ್ ಮಾಡ್ಬೇಕು ಅಂದ್ರೆ ಬ್ಯಾಕ್ವರ್ಡ್ ಬೆಂಡಿಂಗ್ ಮಾಡ್ಬೇಕು. ಬ್ಯಾಕ್ವರ್ಡ್ ಬೆಂಡಿಂಗ್ ಮಾಡ್ಬೇಕಾದ್ರೆ ಹಿಂದ್ಗಡೆ ಕೈಗಳನ್ನ ಹಿಂದೆ ಕೊಡೋದು, ಇಲ್ಲಿ ಕೂತಿ ಮೊಣಕೈನ ಹತ್ರ ತಗೊಂಡು ನೇರವಾಗಿ ನಿಂತ್ಕೊಂಡು ನಿಧಾನಕ್ಕೆ ಎರಡೂ ಪುಷ್ಟಗಳನ್ನ ಬಟಕ್ಸ್ನ ಟೈಟ್ ಮಾಡಿ ಮುಂದೆ ತಳ್ಳಿ ಉಸಿರು ಬಿಡ್ತಾ ಉಸಿರು ಬಿಡ್ತಾ ಬ್ಯಾಕ್ ಬೆಂಡ್ ಮಾಡಿ. ಈ ಬ್ಯಾಕ್ವರ್ಡ್ ಬೆಂಡ್ ಮಾಡೋದ್ರಿಂದ ಬ್ಯಾಕ್ ಪೇನ್ ಇದೆ. ಇದ್ರ ಜೊತೆಗೆ ಟ್ವಿಸ್ಟಿಂಗ್ ಕೂಡ ಮಾಡ್ಬೇಕಾಗುತ್ತೆ. ಟ್ವಿಸ್ಟಿಂಗ್ ಮಾಡ್ಬೇಕಾದ್ರೆ ಮನೆಯಲ್ಲಿ ಯಾವುದು ಸ್ಟೀಲ್ ಚೇರ್ ಇರುತ್ತೆ ನೋಡಿ. ನನ್ನ ಹತ್ರ ಇಲ್ಲಿ ಸ್ಟೀಲ್ ಚೇರ್ ಇಲ್ಲ, ಅದರಿಂದ ಈ ಟೈಪ್ ಚೇರ್ ತಗೊಂಡಿದ್ದೀನಿ, ನಿಮ್ಗೆ ಕಾಣಿಸ್ತಾ ಇರ್ಬೋದು. ಇದು ಈ ಚೇರ್ ಮೇಲೆ ಏನ್ ಮಾಡೋದು, ಸ್ಟೀಲ್ ಚೇರು ಹಿಂಭಾಗ ಸ್ಟೀಲ್ ಚೇರ್ಗೆ ಈ ತರ ಕುಳಿತುಕೊಳ್ಳಿ. ಅದ್ರ ಸೀಟ್ ಇರುತ್ತಲ್ಲ, ಸೀಟ್ ಹಿಡ್ಕೊಂಡು ನೋಡಿ, ನಿಮ್ ಮನೆ ಸ್ಟೀಲ್ ಚೇರ್ ಇದ್ರೆ ಇದು ಸ್ಟೀಲ್ ಚೇರ್ ಅಲ್ಲ, ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಚೇರ್ನ ಸೀಟ್ ಇದೆಯಲ್ಲ ಅದಕ್ಕೆ ಈ ರೀತಿ ಕುಳಿತುಕೊಳ್ಳಿ, ಹೊರಕೊಂಡು ಸೈಡ್ ನಲ್ಲಿ ನೇರವಾಗಿ ಕುಳಿತುಕೊಳ್ಳಿ. ನೇರವಾಗಿ ಕುಳಿತುಕೊಂಡು ಒಂದು ಕೈನ ಈ ಕಡೆ ಕೈನ ಹತ್ರದಲ್ಲಿರೋ ಕೈನ ಹಿಂದಕ್ಕೆ ಕೊಡಿ, ಈ ಕೈನ ಇಲ್ಲಿ ಕೊಟ್ಟು ಬೆನ್ನು ನೇರ ಮಾಡಿ ನಿಧಾನಕ್ಕೆ ಹೇಗಿದ್ರು ಇದು ನಿಮ್ಗೆ ಹಿಡ್ಕೊಳಕ್ ಇರುತ್ತೆ ಟೈಟ್ ಆಗಿ ತಿರುಗಿಸಿ, ಸ್ವಲ್ಪ ಪೂರ್ತಿ ತಿರುಗಿಸಿ. ನೇರ ಮಾಡ್ತಾ ತಿರುಗಿಸೋದ್ರಿಂದ ಹೊಟ್ಟೆಯಲ್ಲಿ ಶೇಖರಣೆ ಆಗಿರುವಂತ ಕೊಬ್ಬು ಕೂಡ ಕರಗುತ್ತೆ, ಬೆನ್ನೋಗಿದ್ರೆ ರಿಲೀಫ್. ಇನ್ನೊಂದು ಕಡೆ ಕೂಡ ಈ ರೀತಿ ಕೊಟ್ಟು ಮಾಡ್ಕೊಂಡು ಈ ರೀತಿ ಕುಳಿತುಕೊಂಡು ಇನ್ನೊಂದು ಸೈಡ್ ಕೂಡ ಪೂರ್ತಿ ಟರ್ನ್ ಆಗುತ್ತೆ. ನೋಡಿ, ಬೆನ್ನೇರ ಮಾಡ್ಬೇಕು, ಹೊಟ್ಟೆ ಹೇಳ್ಕೋಬೇಕು, ಬೆನ್ನೇರ ಮಾಡ್ತಾನೆ ತಿರುಗಿಸ್ಬೇಕು. ಹೇಗಿದ್ರು ಹಿಡ್ಕೊಳಕ್ ಗ್ರಿಪ್ ಸಿಗುತ್ತೆ, ಚೆನ್ನಾಗಿ ತಿರುಗಿಸಿ ಈ ರೀತಿ. ಆಮೇಲೆ ಮುಂದೆ ತ್ರಿಕೋನಾಸನ ಹೇಳ್ಕೊಟ್ಟೆ, ಸೈಡ್ ಬೆಂಡ್ ಆಗೋದು. ಕೆಲವರಿಗೆ ಸೈಡ್ ಬೆಂಡ್ ಆಗ್ಲಿಕ್ಕೆ ಆಗೋದೇ ಇಲ್ಲ. ಅಂತವ್ರು ಈ ಚೇರ್ ಇದ್ರೆ ಏನ್ ಮಾಡ್ಬೋದು, ಹೀಗೆ ನಿಂತು ಈಗ ಬಲಗಡೆ ಮಾಡ್ಬೇಕು ಅಂತ ಇಟ್ಕೊಳ್ಳೋಣ. ಅವಾಗ ಬಲಪಾದ ಮುಂದೆ ಇಟ್ಕೊತೀವಿ, ಬಲಪಾದನ ಈ ಕಡೆ ತಿರುಗಿಸ್ತೀವಿ, ಎಡಪಾದ ಒಳಗಡೆ ತಿರುಗಿಸಿ. ಪೂರ್ತಿ ಬೆಂಡ್ ಆಗ್ಬೇಕಾಗಲ್ಲ, ಹೊಟ್ಟೆ ಇರುತ್ತೆ. ಅಂತವ್ರು ಏನ್ ಮಾಡ್ಬೋದು, ಚೇರ್ನ ಸೀಟಿನ ಮೇಲೆ ಕೈ ಕೊಟ್ಟುಬಿಟ್ಟು ನಿಧಾನಕ್ಕೆ ಈ ಪುಷ್ಟಗಳನ್ನ ಮುಂದೆ ತಳ್ಳಿ ಇದು ನಿಧಾನಕ್ಕೆ ಚಾರಿಸ್ಬೋದು. ಹೇಗಿದ್ರು ಸಪೋರ್ಟ್ ಸಿಗುತ್ತೆ. ಸಪೋರ್ಟ್ ಸಿಕ್ಕಾಗ ಈ ಕೈ ಮೇಲೆ ಕೆತ್ತಿ ಇಷ್ಟು ಮಾಡ್ಬೋದು. ಏನೋ ದಪ್ಪ ಇದ್ದೀನಿ, ನನಗೆ ಮಾಡಕ್ ಆಗೋದೇ ಇಲ್ಲ ಅನ್ನೋಂಥವ್ರು ಇದನ್ನು ಕೂಡ ಚೇರ್ ಯೂಸ್ ಮಾಡಿ ಬಹಳ ಉಪಯೋಗ ಆಗುತ್ತೆ. ಎರಡೂ ಕಡೆ ಯೂಸ್ ಮಾಡ್ಬೋದು. ಆಮೇಲೆ ನಾವು ಪರಿವೃತ್ತ ತ್ರಿಕೋನಾಸನ ಅಂತ ಮಾಡಿಸ್ತೀವಿ. ಆ ಪರಿವೃತ್ತ ತ್ರಿಕೋನಾಸನಕ್ಕೆ ಏನಂದ್ರೆ ಬಾಡಿ ತಿರುಗಿಸ್ಬೇಕಾಗತ್ತೆ. ಬಾಡಿ ತಿರುಗಿಸ್ಬೇಕಾದ್ರೆ ಒಂದು ಕಾಲು ಮುಂದಿಟ್ಟಾಗ, ಈಗ ಎಡಗಾಲು ಮುಂದಿಟ್ಟಿದ್ದೀನಿ, ಎಡಗಾಲು ಮುಂದಿಟ್ಟಿದ್ದೀನಿ, ಇದಕ್ಕೆ ವಿರುದ್ಧ ದಿಕ್ಕು ನಿಂತ್ಕೊಂತೀನಿ. ಎಡಗಾಲು ಮುಂದಿಟ್ಟಾಗ ಬಲಗೈನ ಚೇರ್ ಸೀಟ್ ಮೇಲೆ ಕೊಡ್ತೀರಾ. ಆಕ್ಚುಲಿ ಇದನ್ನ ಮಾಡೋದೇನು ಅಂದ್ರೆ ನೆಲಕ್ಕೆ ಕೈ ಕೊಡ್ತೀವಿ. ಇಲ್ಲಿ ದಪ್ಪ ಇರೋರು ಮಾಡಕ್ ಆಗ್ತಿದ್ರು ಚೇರ್ ಸೀಟ್ ಮೇಲೆ ಈಗ ಕೈ ಕೊಡ್ಬೋದು, ಇನ್ನ ಸಾಧ್ಯವಾದ್ರೆ ಈಗ ಕೊಡ್ಬೋದು. ಈಗ ಕೊಟ್ಟುಬಿಟ್ಟು ಸೊಂಟನ ತಿರುಗಿಸ್ಬಿಟ್ಟು ಮೇಲೆ ನಿಧಾನಕ್ಕೆ ಕೈನ ಮೇಲೆ ಕ್ರೈಸ್ ಮಾಡೋದು. ಅವಾಗ ಏನಾಗುತ್ತೆ, ಸೊಂಟ ಪೂರ್ತಿ ತಿರುಗುತ್ತೆ, ಎರಡೂ ಕಡೆ ತಿರುಗಿಸ್ಬಿಟ್ಟು ಮಾಡೋದ್ರಿಂದ ಯಾವ ಆಸನಗಳ ತಿರುಗಿ ಮಾಡ್ತೀವಿ, ಬ್ಯಾಕ್ವರ್ಡ್ ಬೆಂಡ್ ಮಾಡ್ತೀವಿ, ಇಂಥ ಆಸನ ಮಾಡೋದ್ರಿಂದ ಬ್ಯಾಕ್ ಪೇನ್ ರಿಲೀವ್ ಆಗುತ್ತೆ. ಸೊ
ಇದು ಪರಿವೃತ್ತ ತ್ರಿಕೋನಾಸನ ಚೇರ್ ಯೂಸ್ ಮಾಡಿ ಮಾಡುವಂಥದ್ದು ಮಾಡ್ಬೋದು. ಅದ್ರ ಜೊತೆಗೆ ಈ ಮುಂದ್ಗಡೆ ನಾವೇನ್ ಮಾಡ್ತೀವಿ ಅಂದ್ರೆ ಏಕಪಾದ ಪ್ರಸನ್ನಾಸನ ಅಂತ ಸೂರ್ಯ ನಮಸ್ಕಾರ ಮಾಡ್ತೀವಿ. ಅದ್ರಲ್ಲೂ ಕೂಡ ಕೆಲವರು ಮಾಡ್ಲಿಕ್ಕೆ ಆಗಲ್ಲ. ಅವಾಗ ಏನ್ ಮಾಡ್ತೀವಿ, ಚೇರ್ ಇರುತ್ತಲ್ಲ, ಚೇರ್ ಮುಂದೆ ಹೀಗೆ ನಿಂತ್ಕೊಂಡು ಹಿಡ್ಕೊಳಕ್ ಚೇರ್ ಸಿಗುತ್ತೆ. ನಿಧಾನಕ್ಕೆ ಮಂಡಿ ಬೆಂಡ್ ಮಾಡಿ ಹಿಂದಿನ ಕಾಲನ ಸ್ಟ್ರೈಟ್ ಮಾಡ್ಬೇಕಾಗತ್ತೆ, ಮುಂದಿನ ಕಾಲನ ಬೆಂಡ್ ಮಾಡಿ ಇದನ್ನು ಉಪಯೋಗಿಸಿ ಸೂರ್ಯ ನಮಸ್ಕಾರ ಕೂಡ ಯೂಸ್ ಮಾಡಿ ಮಾಡಿಸ್ತೀವಿ ನೋಡಿ. ಇಷ್ಟು ಉಪಯೋಗ ಆಗುತ್ತೆ. ಎಲ್ಲಾ ತರದ ಆಸನಗಳಿಗೆ ಚೇರ್ನ ಯೂಸ್ ಮಾಡಿ ಮಾಡಬಹುದು. ನಿಮ್ಗೆ ಯೋಗ ಚೇರ್ಸ್ ಸಿಗುತ್ತೆ, ಸ್ಟೀಲ್ ಚೇರ್ಗಳು, ಅವನ್ನ ಯೂಸ್ ಮಾಡಿ ಮಾಡುವಂಥದ್ದು. ಇಷ್ಟು ಇವತ್ತು ಸಿಂಪಲ್ ಆಗಿ ಒಂದ್ 2-3 ಯೋಗಾಸನದ ಬಗ್ಗೆ ಹೇಳ್ಕೊಟ್ಟೆ. ತಿರುಗಿ ಮಾಡೋ ಆಸನನ ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟೆ. ಚೇರ್ ಮೇಲೆ ಕುಳಿತುಕೊಂಡು ನಮ್ಮ ಬಾಡಿನ ಯಾವ ರೀತಿ ತಿರುಗಿಸ್ಬೋದು ಅಂತ ಇಷ್ಟು ಇದ್ರ ಬಗ್ಗೆ ಇವತ್ತು ಮುಗಿಸೋಣ. ಮುಂದಿನದು ಪ್ರಾಣಾಯಾಮ ಶುರು ಮಾಡೋಣ. ಪ್ರಾಣಾಯಾಮ ಮಾಡ್ಬೇಕಾದ್ರೆ ನೇರವಾಗಿ ಕುಳಿತುಕೋಬೇಕಾಗತ್ತೆ. ನೇರವಾಗಿ ಕುಳಿತುಕೊಂಡು ಉಸಿರಾಟ ಸರಳವಾಗಿರ್ಬೇಕು. ದೀರ್ಘ ಪ್ರಾಣಾಯಾಮ ಅಂದ್ರೆ ಏನಿಲ್ಲ, ನಮ್ಮ ಉಸಿರಿಗೆ ಆಯಾಮ ಕೊಡುವಂಥದ್ದು. ಉಸಿರಾಟವನ್ನ ಹಿತಮಿತವಾಗಿ ಕರೆಕ್ಟ್ ಆಗಿ ಉಸಿರಾಟ ಮಾಡೋದಕ್ಕೆ ಪ್ರಾಣಾಯಾಮ ಅಂತ ಹೇಳ್ತೀವಿ. ಸೊ ಉಸಿರಾಟ ಮಾಡ್ಬೇಕಾದ್ರೆ ಉಸಿರಾಟ ಯಾವತ್ತೂ ದೀರ್ಘವಾಗಿರ್ಬೇಕು. ದೀರ್ಘವಾಗಿ ಉಸಿರೆಳ್ಕೊಂಡು ದೀರ್ಘವಾಗಿ ಬಿಡುವಂಥದ್ದು ಆಕ್ಚುಲಿ ಪ್ರಾಣಾಯಾಮದ ಬೇಸಿಕ್ ಇದು. ಅದರಲ್ಲಿ ಹಲವಾರು ಪ್ರಾಣಾಯಾಮಗಳು ಹೇಳ್ಕೊಡ್ತೀವಿ. ಅದ್ರಲ್ಲಿ ಇನ್ನೂ ಒಂದು ನಾನು ಅಲ್ಲಿ ಕುಳಿತು ಮಾಡುವಂಥದ್ದು ಇನ್ನೊಂದು ಹೇಳ್ಕೊಡ್ತೀನಿ. ಈ ಮಾರ್ಜಾಲ ಶ್ವಾಸ ಅಂತ ಹೇಳ್ತಾರೆ, ಕ್ಯಾಟ್ ಅಂಡ್ ಕೋ ಅಂತಾರೆ ಇಂಗ್ಲಿಷ್ ನಲ್ಲಿ. ಅದ ಊರಿರ್ತೀವಿ ನೋಡಿ, ಮತ್ತೆ ಹಾಗೇನೆ ಹಸ್ತಗಳೆರಡನ್ನು ನಮ್ಮ ಭುಜದ ಕೆಳಗಡೆ ಹಸ್ತ ಕೊಡೋಣ. ಹಸ್ತ ಕೊಟ್ಬಿಟ್ಟು 2 ಮಂಡಿ 2 ಹಸ್ತ ಊರಿರ್ತೀವಿ. ನಿಧಾನ ತಲೆ ಎತ್ತೋದು, ಇನ್ಹೇಲ್ ಹೆಡ್ ಅಪ್, ತಲೆ ಎತ್ತು ಬಿಟ್ಟು ಅವಾಗ ಬೆನ್ನು ಹಳ್ಳ ಮಾಡ್ಬೇಕು. ತಲೆ ಮೇಲೆ ಎತ್ತೀವಿ, ಬೆನ್ನು ಹಳ್ಳ, ಬ್ಯಾಕ್ ಶುಡ್ ಬಿ ಕಾನ್ಕೇವ್. ಸೊ ದೆನ್ ಎಕ್ಸೇಲ್, ಉಸಿರು ಬಿಡ್ತಾ ಬೆನ್ನನ್ನ ಕಾನ್ವೆಕ್ಸ್ ಮಾಡ್ಬೇಕು. ಎಕ್ಸೇಲ್, ಉಸಿರು ಬಿಡಿ, ಬೆನ್ನನ್ನ ಕಾನ್ವೆಕ್ಸ್. ಉಸಿರು ತಗೊಳ್ಳಿ, ಇನ್ಹೇಲ್, ಎಕ್ಸೇಲ್. ದೀರ್ಘವಾಗಿ ಉಸಿರಾಟ ಆಡ್ತಾ ಹೆಡ್ ಅಪ್, ಬ್ಯಾಕ್ ಶುಡ್ ಬಿ ಕಾನ್ಕೇವ್, ಹೆಡ್ ಡೌನ್, ಬ್ಯಾಕ್ ಕಾನ್ವೆಕ್ಸ್ ಮಾಡ್ತೀವಿ. ಇದು ಒಂದ್ ಟೈಪ್. ಆದ್ರೆ ಮತ್ತೆ ಬಲಗಾಲನ್ನ ಮಡ್ತೀವಿ. ಬಲಗಾಲನ್ನ ಮಡ್ಚೋದು, ಬಲಗಾಲ ಎತ್ತದ ಮೇಲೆ, ಹಾಗೆ ಹೆಡ್ ಅಪ್, ಬಲಗಾಲ ಎತ್ತು ಬಿಟ್ಟು ತಲೆ ಎತ್ತೋದು. ಬಲಗಾಲ ಎತ್ತದಾಗ ತಲೆ, ಬಲ ಹಿಮ್ಮಡಿ ತಲೆಗೆ ತಾಗುವಷ್ಟು ಹೇಳ್ಕೊಂಡು ನಿಧಾನಕ್ಕೆ ಎಕ್ಸೇಲ್ ಮಾಡ್ತಾ ಮಂಡಿ ಕೆಳಗಡೆ ಕೊಡ್ತೀವಿ. ಮೊಣಕೈ ತಾಗಬೇಕು ಅಥವಾ ಹಣೆ ತಾಗಬೇಕು. ಹೆಡ್ ಡೌನ್, ಇದು ಕಾನ್ವೆಕ್ಸ್ ಆಗ್ಬೇಕು, ಲುಬ್ ಆಗ್ಬೇಕು. ಇನ್ಹೇಲ್, ಬೆನ್ನು ಹಳ್ಳ, ಮಂಡಿ ಮಡಿಸ್ತೀವಿ, ಹಿಮ್ಮಡಿ ತಲೆ ಕಡೆ ಬರುತ್ತೆ, ತಲೆ ಮೇಲಕ್ಕೆ. ಎಕ್ಸೇಲ್, ಉಸಿರು ಬಿಡ್ತಾ ಬೆನ್ನು ದುಬ್ಬಾಗುತ್ತೆ, ಮಂಡಿ ಮುಂದಕ್ಕೆ, ತಲೆ ಮುಂದಕ್ಕೆ. ಹೀಗೆ ಒಂದು 4 ಬಾರಿ ಮಾಡಿ ಎರಡನೇ ಕಾಲು ಎಡಗಾಲನ್ನು ಕೂಡ ರೈಸ್ ಮಾಡ್ತೀವಿ. ಎಡಗಾಲನ್ನ ಎತ್ತೋದು, ತಲೆ ಎತ್ತೋದು, ಬೆನ್ನು ಹಳ್ಳ ಮಾಡೋದು. ಎಕ್ಸೇಲ್ ಮಾಡ್ತಾ ಎಡ ಮಂಡಿ ಮುಂದಕ್ಕೆ, ತಲೆ ಕೆಳಗಡೆ. ಈ ರೀತಿ ಹಲವಾರು ಬಾರಿ ಮಾಡಿ. ಇದಾದ ನಂತರ ಇನ್ನೇನು ಮಾಡ್ಬೋದು, ಈ ಕಾಲನ್ನ ಸ್ಟ್ರೆಚ್ ಮಾಡೋದು, ಸ್ಟ್ರೈಟ್ ಮಾಡೋದು ಕಾಲನ್ನ. ಮತ್ತೆ ಬಲಗಾಲು ಸ್ಟ್ರೈಟ್ ಆದ್ರೆ ಎಡಗೈ ಸ್ಟ್ರೈಟ್. ಸರಿಯಾಗಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ, ಬಟ್ ನಾನು ಅಡ್ಜಸ್ಟ್ ಮಾಡ್ತೀನಿ ಕ್ಯಾಮ್ರಾದಲ್ಲಿ ನೋಡಿ. ಬಲಗಾಲು ನೇರ ಮಾಡಿದ್ದೀನಿ, ಎಡಗೈ ನೇರ ಮಾಡಿದ್ದೀನಿ. ಈಗ ಬಲಗೈ ಮತ್ತೆ ಎಡಮಂಡಿ ಮೇಲೆ ನಿಂತಿದ್ದೀನಿ. ಎಕ್ಸೀಲ್, ಉಸಿರು ಬಿಡ್ತಾ ಎಡಗೈ ಊರ್ತೀನಿ, ಬಲ ಮಂಡಿ ಊರ್ತೀನಿ, ಎಡಗಾಲ್ ನೇರ,
ಬಲಗೈ ಮುಂದಕ್ಕೆ ಸ್ಟ್ರೆಚ್ ಆಗುತ್ತೆ, ಬಲಗೈ ಸ್ಟ್ರೆಚ್ ಆಗುತ್ತೆ, ಬಲಗೈ ಎಡಗಾಲ. ಹೀಗೆ ಇವೆರಡು ಮಾಡಿದ ನಂತರ ಮತ್ತಿನ್ನೊಂದು ಏನು ಮಾಡ್ಬೋದು, ಬಲಗೈ ಮಡಚಿ ಬಲ ಮೊಣಕೈ ಕೊಡ್ತೀನಿ, ಮೊಣಕೈನೆಲ್ಲ ಕೂರಿಬಿಟ್ಟು ಎಡಗೈ ರೈಸ್ ಮಾಡೋದು. ಇನ್ಹೇಲ್, ಸೊಂಟ ತಿರುಗಿಸೋದು ಪೂರ್ತಿ, ನಿಮ್ಮ ದೃಷ್ಟಿ ಎಡಸ್ತ ನೋಡಿ, ಉಸಿರು ಬಿಡ್ತಾ ಎಕ್ಸೇಲ್, ಉಸಿರು ಬಿಡಿ, ಇನ್ಹೇಲ್, ಬಲಸ್ತ ರೈಸ್ ಮಾಡಿ, ಸೊಂಟ ತಿರುಗಿಸಿ. ಇದು ಭುಜ ನೋವು, ಕುತ್ತಿಗೆ ನೋವು ಇವಕ್ಕೆಲ್ಲ ಒಳ್ಳೆ ಆಯಾಮ ಆಗುತ್ತೆ. ಮಾಡೋದ್ರಿಂದ ನಿಮ್ಗೆ ಸೊಂಟ ಕೊರಗುತ್ತೆ. ಎರಡನೇದಾಗಿ ಬ್ಯಾಕ್ ಪೈನ್ ಇದ್ರು ಕೂಡ ರಿಲೀವ್ ಆಗುತ್ತೆ. ಇದು ಮಾರ್ಜಾಲ ಶ್ವಾಸ, ರಿಗಾರ್ಡಿಂಗ್ ಮಾರ್ಜಾಲ ಶ್ವಾಸ. ಇದನ್ನ ನಂತರ ರ್ಯಾಬಿಟ್ ಬ್ರೀದಿಂಗ್. ವಜ್ರಾಸನದಲ್ಲಿ ಕುಳಿತುಕೊಳ್ಳೋದು, ಹಸ್ತಗಳೆರಡನ್ನು ಹಿಂದೆ ತಿರುಗಿಸಿ ಹೀಗೆ ಸ್ಲ್ಯಾಂಟ್ ಆಗಿ ಬೆನ್ನು ಸ್ಲ್ಯಾಂಟ್ ಮಾಡಿ ನಿಧಾನಕ್ಕೆ ನಾಲಿಗೆ ಹೊರಕ್ಕೆ ಹಾಕಿ, ಹೊರಕ್ಕೆ ಹಾಕ್ಬಿಟ್ಟು ನಿಧಾನಕ್ಕೆ ಉಸಿರಾಟ. ಕ್ಲೋಸ್ ಮಾಡಿ ರಿಲ್ಯಾಕ್ಸ್. 2-3 ಸಾರಿ ಇದನ್ನು ಮಾಡಿ, 2-3 ಸೈಕಲ್ ನಂತರ ಡಾಗ್ ಬ್ರೀದಿಂಗ್ ಮಾಡೋಣ. ನಾಯಿ ಉಸಿರಾಟ ಆಡೋ ತರ ನಾಲ್ಗೆನ ಪೂರ್ತಿ ಹೊರಕ್ಕೆ ಹಾಕಿ, ಹಾಕ್ಬಿಟ್ಟು ಹೊಟ್ಟೆ ಕೂಡ ಒಳಗಡೆ ಹೊರಗಡೆ ಬರ್ತಾ ಇರುತ್ತೆ, ಟಾಕ್ಸಿನ್ಸ್ ಎಲ್ಲ ಹೊರಕೋದು. ದಿಸ್ ಇಸ್ ರಿಗಾರ್ಡಿಂಗ್ ಡಾಗ್ ಬ್ರೀದಿಂಗ್. ಮತ್ತೆ ಮಂಡೂಕ ಪ್ರಾಣಾಯಾಮ. ಇದು ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ವಜ್ರಾಸನದಲ್ಲಿ ಕುಳಿತುಕೊಳ್ಳಕ್ ಆಗದೆ ಇರೋಂಥವ್ರೆಲ್ಲ ಏನ್ ಮಾಡ್ಬೋದು, ಚೇರಿನ ಮೇಲೆ ಈಗ ಕುಳಿತುಕೊಳ್ಳಿ. ಕಾಣಿಸ್ತಾ ಇದೆಯಲ್ಲ, ಚೇರ್ ಮೇಲೆ ಕುಳಿತುಕೊಂಡು ಎರಡೂ ಇದನ್ನ ನಕ್ಕಲ್ಸ್ತಾ ಇಟ್ಕೊಡಿ. ನಾನು ಇಲ್ಲಿ ವಜ್ರಾಸನದಲ್ಲಿ ಹೇಗೆ ಕೊಡ್ತೀನಿ ಹಾಗೆ ಚೇರ್ ಮೇಲೆ ಕುಳಿತುಕೊಂಡು ಎರಡೂ ತೊಡೆ ಸೇರಿಸಿ, ಮಂಡಿ ಸೇರಿಸ್ಬಿಟ್ಟು ಈಗ ಕುಳಿತುಕೊಳ್ಳಿ. ವಜ್ರಾಸನದಲ್ಲಿ ಕುಳಿತುಕೊಂಡು ಮುಷ್ಟಿ ಕಟ್ಟಿ, ಈ ನಕ್ಕಲ್ಸು ಹೊಟ್ಟೆ ಅಡಿ ಹೊಟ್ಟೆಗೆ ಹೋಗ್ಲಿ, ಒತ್ತು ಬಿಟ್ಟು ಉಸಿರು ತಗೊಳ್ಳಿ. ಇನ್ಹೇಲ್, ಎಕ್ಸೇಲ್, ಬೆನ್ನೇರ ಮಾಡ್ಬೇಕು ನೋಡಿ. ಈ ತರ ಹೊಟ್ಟೆ ನಕ್ಕಲ್ಸ್ ಚೆನ್ನಾಗಿ ಒತ್ತಬೇಕು. ಇನ್ಹೇಲ್, ಎಕ್ಸೇಲ್. ಈ ರೀತಿ ಹಲವಾರು ಬಾರಿ ಮಾಡಿ ಮತ್ತೆ ಒಂದ್ಸರಿ ಸ್ಟೇ ಮಾಡಿ, ಹಾಗೇನೆ ಸ್ವಲ್ಪ ಹೊತ್ತಿರಿ. ಉಸಿರು ತಗೊಳ್ಳಿ, ಇನ್ಹೇಲ್, ಎಕ್ಸೇಲ್. ಚೆನ್ನಾಗಿ ಒತ್ತಿ, ಹೊಟ್ಟೆ ನಕ್ಕಲ್ಸ್ ಒತ್ತಿ, ಬೆನ್ನೇರ ಮಾಡಿ ಸ್ವಲ್ಪ ಹೊತ್ತಿರಿ. ಮಂಡೂಕ ಪ್ರಾಣಾಯಾಮ ಮಾಡೋದ್ರಿಂದ ಈ ಕೆಳಗಡೆ ಇರೋ ಅಬ್ಡಮಿನಲ್ ಫ್ಯಾಟ್ ಕರಗುತ್ತೆ. ಸೆಕೆಂಡ್ಲಿ ಪ್ಯಾಂಕ್ರಿಯಾ ಆಕ್ಟಿವೇಟ್ ಆಗುತ್ತೆ. ಡಯಾಬಿಟಿಸ್ ಇರೋರಿಗೆ ಇಟ್ಸ್ ವೆರಿ ಗುಡ್ ಪ್ರಾಣಾಯಾಮ, ಮಂಡೂಕ ಪ್ರಾಣಾಯಾಮ. ನಂತರ ಯೂಶಲಿ ನಾವು ರೆಗ್ಯುಲರ್ ಆಗಿ ಮಾಡುವಂತ ನಾಡಿ ಶೋಧನ ಪ್ರಾಣಾಯಾಮ, ಮತ್ತೆ ಕಪಾಲಭಾತಿ, ಉಜ್ಜಾಯಿ ಪ್ರಾಣಾಯಾಮ, ಇವೊಂದಿಷ್ಟು ಮಾಡೋಣ. ನೇರವಾಗಿ ಕೂತ್ಕೋಬೇಕು. ನೇರವಾಗಿ ಕುಳಿತುಕೊಂಡು ಎರಡೂ ಹಸ್ತರ ಚಿನ್ಮುದ್ರ ಇಟ್ಕೊಳ್ಳೋದು. ಉಸಿರು ತಗೊಂಡು ಉಸಿರು ಬಿಟ್ಟು ಮೊದಲಿಗೆ ಓಂಕಾರ ಧ್ಯಾನ 5 ನಿಮಿಷ ಮಾಡೋದು, ಅಥವಾ 4-5 ನಿಮಿಷ ಓಂಕಾರ ಧ್ಯಾನ ಮಾಡೋದು. ಉಸಿರು ತಗೊಂಡು ಉಸಿರು ಬಿಡ್ತಾ
ಇನ್ನು ಇವತ್ತು ಓಂಕಾರ ಧ್ಯಾನ ಮಾಡೋದ್ರಿಂದನು ಉಸಿರನ್ನ ಎಷ್ಟು ದೀರ್ಘವಾಗಿ ಹೊರಕಾಕ್ತೀರ ಅಷ್ಟು ಒಳ್ಳೇದು. ಓಂಕಾರ ಧ್ಯಾನ ಮಾಡೋದ್ರಿಂದನೂ ಕೂಡ ಮೈಂಡ್ ಬಹಳ ಕೂಲ್ ಆಗುತ್ತೆ, ನಮ್ಗೆ ಧ್ಯಾನ ಮಾಡಕ್ಕೆ ಒಳ್ಳೆ ಸಿದ್ಧತೆ ಆಗುತ್ತೆ. ನಂತರ ನಾಡಿ ಶೋಧನ ಪ್ರಾಣಾಯಾಮ ಅಥವಾ ನಾಡಿ ಶುದ್ಧಿ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ದೇಹದಲ್ಲಿರೋ 72,000 ನಾಡಿಗಳು ಕೂಡ ಒಂದು ಸಮತೋಲನಕ್ಕೆ ಬರುತ್ತೆ. ಈಗಾಗಲೇ ಹೇಳಿರೋ ತರ ಎಡಗಡೆ ಒಳ್ಳೆ ಉಸಿರು ತಗೊಳ್ತೀವಿ, ಇದು ಚಂದ್ರ ನಾಡಿ, ಬಲ ಒಳ್ಳೆ ಸೂರ್ಯ ನಾಡಿ. ಎಡ ಹೊಳ್ಳೆಯಿಂದ ಉಸಿರು ತಗೊಳ್ಳೋದ್ರಿಂದ ಕೂಲಿಂಗ್ ಎಫೆಕ್ಟ್ ಬರುತ್ತೆ ಚಂದ್ರ ನಾಡಿನಲ್ಲಿ, ಬಲ ಹೊಳ್ಳೆನಲ್ಲಿ ಹೀಟ್ ಎಫೆಕ್ಟ್. ನಾಡಿ ಶೋಧನ ಪ್ರಾಣಾಯಾಮದಲ್ಲಿ ಒಂದು ಕೈ ಚಿನ್ ಮುದ್ರಾ ಎಡಗೈ, ಬಲಗೈ ಅನುನಾಸಿಕ ಮುದ್ರಾ. ತೋರ್ಬೆರಳು ಮಧ್ಯದ ಬೆರಳು ಮಡ್ಚ್ಕೊಂತೀವಿ, ಇವೆರಡು ಸ್ಟ್ರೈಟ್ ಆಗಿರುತ್ತೆ. ಹೆಬ್ಬೆರಳಿನಿಂದ ಬೇಕಾದ್ರೆ ಮಾಡೋದ ಜೊತೆನಲ್ಲಿ ಒಟ್ಟಿಗೆ ಮಾಡಿ. ಹೆಬ್ಬೆರಳಿನಿಂದ ಬಲ ಹೊಳ್ಳೆ ಮುಚ್ಕೊಳ್ಳಿ. ಇನ್ಹೇಲ್ ಥ್ರೂ ಲೆಫ್ಟ್ ನಾಸ್ಟ್ರಿಲ್, ಇನ್ಹೇಲ್ ಕ್ಲೋಸ್ ದ ಲೆಫ್ಟ್ ನಾಸ್ಟ್ರಿಲ್, ಎಕ್ಸೀಲ್ ಥ್ರೂ ರೈಟ್ ನಾಸ್ಟ್ರಿಲ್, ಎಕ್ಸೀಲ್. Again inhale through right nostril, ಉಸಿರು ತಗೊಳ್ಳಿ, ರೈಟ್ ನಾಸ್ಟ್ರಿಲ್ ಕ್ಲೋಸ್ ಮಾಡಿ, ಎಕ್ಸೀಲ್ ಥ್ರೂ ಲೆಫ್ಟ್, ದೀರ್ಘವಾಗಿ ಉಸಿರು ಬಿಡಿ. ಮತ್ತೆ ಎಡಗಡೆಯಿಂದ ಉಸಿರು ತಗೊಳ್ಳಿ, ಇನ್ಹೇಲ್ ಕ್ಲೋಸ್ ಮಾಡಿ, ಎಕ್ಸೀಲ್ ಥ್ರೂ ರೈಟ್, ದೆನ್ ಇನ್ಹೇಲ್ ಥ್ರೂ ರೈಟ್, ಇನ್ಹೇಲ್ ಕ್ಲೋಸ್ ದ ರೈಟ್, ಎಕ್ಸೀಲ್ ಥ್ರೂ ಲೆಫ್ಟ್. ಹಾಗೆ ಕಂಟಿನ್ಯೂ ಮಾಡಿ, ಸ್ಮೂತ್ ಆಗಿ ಮಾಡಿ. ಎಲ್ಲೂ ಉಸಿರು ಬಿಗಿ ಹಿಡಿಬೇಡಿ, ಬಲವಂತವಾಗಿ ಉಸಿರು ಎಳಿಬೇಡಿ. ಇನ್ಹೇಲೇಷನ್ ಗಿಂತ ಎಕ್ಸಲೇಷನ್ ದೀರ್ಘವಾಗಿರ್ಲಿ. ಒಂದು ಮಂಡಲ ಕಂಪ್ಲೀಟ್ ಆದ್ಮೇಲೆ, ಫುಲ್ ಸೈಕಲ್ ಕಂಪ್ಲೀಟ್ ಆದ್ಮೇಲೆ ಎಡ ಹೊಳ್ಳೆಯಿಂದ ಉಸಿರು ಬಿಡ್ತಾ ನಾಡಿ ಶೋಧನ ಪ್ರಾಣಾಯಾಮ ಸ್ಟಾಪ್. ನಾಡಿ ಶೋಧನ ಪ್ರಾಣಾಯಾಮ. ನಾಡಿ ಶೋಧನ ಪ್ರಾಣಾಯಾಮ ಸ್ಟಾಪ್ ಮಾಡಿ. ಈಗ ಕನಿಷ್ಠ ಪ್ರಾಣಾಯಾಮ, ಮಧ್ಯಮ ಪ್ರಾಣಾಯಾಮ ಮತ್ತೆ ಜ್ಯೇಷ್ಠ ಪ್ರಾಣಾಯಾಮ ಮಾಡೋಣ. ಕನಿಷ್ಠ ಪ್ರಾಣಾಯಾಮ ಅಂದ್ರೆ ಅಬ್ಡಾಮಿನಲ್ ಬ್ರೀದಿಂಗ್. ಅಬ್ಡಾಮಿನಲ್ ಬ್ರೀದಿಂಗ್ ಕೆಳಗಡೆ ಕುಳಿತುಕೊಂಡೇ ಮಾಡ್ತೀನಿ, ಯಾಕೋ ಕ್ಯಾಮ್ರಾ ಸರಿ ಕಾಣ್ತಾ ಇಲ್ಲ ಅನ್ಸುತ್ತೆ. ಕನಿಷ್ಠ ಪ್ರಾಣಾಯಾಮ ಹೊಟ್ಟೆನಲ್ಲಿ ಉಸಿರು ಹೇಳ್ಕೊಂಡು ಹೊಟ್ಟೆನಲ್ಲಿ ಉಸಿರು ಬಿಡ್ತೀವಿ, ಅದಕ್ಕೆ ಚಿನ್ ಮುದ್ರಾ. ಹೆಬ್ಬೆರಳು ತೋರ್ ಬೆರಳನ್ನ ಟಚ್ ಮಾಡ್ತೀವಿ, 3 ಬೆರಳು ಸ್ಟ್ರೈಟ್ ಇರುತ್ತೆ. ಚಿನ್ ಮುದ್ರದಲ್ಲಿ ಕುಳಿತುಕೊಂಡು ಹೊಟ್ಟೆನಲ್ಲಿ ಉಸಿರು ಹೇಳ್ಕೊಳ್ತೀವಿ, ಹೊಟ್ಟೆನಲ್ಲಿ ಉಸಿರು ಬಿಡ್ತೀವಿ. ಆದ್ರೆ ಉಸಿರು ತಗೊಳ್ಬೇಕಾದ್ರೆ ಮನಸ್ಸಿನಲ್ಲಿ 4 ಕೌಂಟ್ ಮಾಡೋಣ. 1 2 3 4. 2 ಕೌಂಟು ಹೋಲ್ಡ್ ಮಾಡೋದು, 5 ಕೌಂಟು ಅಥವಾ 6 ಕೌಂಟು ಹೊರಕ್ಕೆ ಉಸಿರನ್ನ ಹೊರಕ್ಕೆ ಹಾಕೋಣ. 2 ಕೌಂಟು ಶೂನ್ಯದಲ್ಲಿ ಕುಳಿತುಕೊಳ್ಳೋಣ. ಹಾಗೆ ಮತ್ತೆ 4 ಕೌಂಟ್ ಉಸಿರು ಹೇಳ್ಕೊಳ್ಳೋದು, 2 ಕೌಂಟ್ ಹೋಲ್ಡ್ ಮಾಡೋದು, 6 ಕೌಂಟ್ ಹೊರಗಡೆ ಬಿಡೋದು, 2 ಕೌಂಟ್ ಖಾಲಿ ಹೊಟ್ಟೆಯಲ್ಲಿ ಶುರು ಮಾಡೋಣ. ಇನ್ಹೇಲ್ 2 3 4 ಹೋಲ್ಡ್ ಮಾಡಿ, 1 2. ಎಕ್ಸೇಲ್ 2 3 4 5 6 ಖಾಲಿ ಹೊಟ್ಟೆ, 1 2. ಹಾಗೆ ಕಂಟಿನ್ಯೂ ಮಾಡಿ.
ಉಸಿರನ್ನ ಹೊರಕ್ಕಾಗ್ತಾ ಗರಿಷ್ಠ ಪ್ರಾಣಾಯಾಮ್ ಸ್ಟಾಪ್. ಮಧ್ಯಮ ಪ್ರಾಣಾಯಾಮ್ ಥೊರಾಸಿಕ್ ಬ್ರೀದಿಂಗ್, ಚೆಸ್ಟ್ ಬ್ರೀದಿಂಗ್. ಎದೆನಲ್ಲಿ ಉಸಿರು ಹೇಳ್ಕೊಳ್ತೀವಿ, ಉಸಿರನ್ನ ಎದೆಲ್ ಬಿಡ್ತೀವಿ. ಉಸಿರು ಹೇಳ್ಕೊಂಡಾಗ ಎದೆ ಎಕ್ಸ್ಪ್ಯಾಂಡ್ ಆಗುತ್ತೆ, ಉಸಿರು ಬಿಟ್ಟಾಗ ಎದೆ ಸಂಕುಚಿತ ಆಗುತ್ತೆ. ಈಗ ಆದಿ ಮುದ್ರಾ, ಸಾರಿ ಚಿನ್ಮಯ ಮುದ್ರಾ. ಇವೆರಡು ಬೆರಳು ಮಡಚಿರ್ತೀವಿ, ಈ 3 ಬೆರಳನ್ನು ಮಡಚ್ಕೊಂತೀವಿ. ಚಿನ್ಮಯ ಮುದ್ರದಲ್ಲಿ ಥೊರಾಸಿಕ್ ಬ್ರೀದಿಂಗ್. ಇನ್ಹೇಲ್ 2 3 4 1 2, then 1 2 3 4 5 6. ಖಾಲಿ ಹೊಟ್ಟೆ 1 2 ಹಾಗೆ ಕಂಟಿನ್ಯೂ ಮಾಡಿ. ಉಸಿರನ್ನ ಹೊರಕ್ಕಾಗ್ತಾ ಮಧ್ಯಮ ಪ್ರಾಣಾಯಾಮ್ ಸ್ಟಾಪ್. ಜ್ಯೇಷ್ಠ ಪ್ರಾಣಾಯಾಮ್ ಗಂಟ್ಲಿನಲ್ಲಿ ಉಸಿರು ಹೇಳ್ಕೊಳ್ಳೋದು. ಕ್ಲಾವಿಕಲ್ ಬೋನ್ ನ ಮೇಲ್ಗಡೆ ಗಂಟ್ಲಿನಲ್ಲಿ ಉಸಿರು ಹೇಳ್ಕೊಳ್ಳೋದು, ಗಂಟ್ಲಿನಲ್ಲಿ ಉಸಿರು ಬಿಡೋಣ. ಇದು 4 2 5 4 to 6 2 ರೇಷಿಯೋದಲ್ಲಿ ಮಾಡೋಣ. ಆದಿ ಮುದ್ರಾ, ಮೊದಲು ಹೆಬ್ಬೆರಳು ಮಡ್ತೀವಿ, ಅದ್ರ ಮೇಲೆ ಈ 4 ಬೆರಳು ಮಡ್ಚ್ಕೊತೀವಿ. ಆದಿ ಮುದ್ರದಲ್ಲಿ ಮಾಡೋ ಅಂತದ್ದು ಜ್ಯೇಷ್ಠ ಪ್ರಾಣಾಯಾಮ್. ಗಂಟಲಿನಲ್ಲಿ ಉಸಿರಾಡೋಣ. ಇನ್ಹೇಲ್ 2 3 4 ಹೋಲ್ಡ್ 1 2. ಎಕ್ಸೇಲ್ 2 3 4 5 6. ಖಾಲಿ ಹೊಟ್ಟೆ 1 2. ಕಂಟಿನ್ಯೂ ಮಾಡಿ. ಹೊರಕಾಗ್ತಾ ಜ್ಯೇಷ್ಠ ಪ್ರಾಣಾಯಾಮ್ ಸ್ಟಾಪ್. ಸ್ಟಾಪ್ ಜ್ಯೇಷ್ಠ. ಉಜ್ಜಾಯಿ ಪ್ರಾಣಾಯಾಮ ಮಾಡೋಣ. ಉಜ್ಜಾಯಿ ಪ್ರಾಣಾಯಾಮದಲ್ಲಿ ಉಸಿರು ಗಂಟ್ಲಿನಲ್ಲಿ ಮುಚ್ಕೊಂಡು ಹೋಗುತ್ತೆ. ಉಸಿರು ಬಿಡ್ಬೇಕಾದ್ರೆ ಮೂಗಿನಲ್ಲಿ ಉಸಿರಾಟ ಮಾಡ್ತೀವಿ. ಉಸಿರು ಬಿಡ್ಬೇಕಾದ್ರೆ ಗಂಟ್ಲಿನಲ್ಲಿ ಈ ತರ ಎಕ್ಸೇಲ್ ಮಾಡ್ತಾ ಸೌಂಡ್ ಮಾಡಿ. ಚಿನ್ಮುದ್ರದಲ್ಲಿ ಕೂತ್ಕೊಳ್ಳಿ, ನೇರವಾಗಿ ಕೂತ್ಕೊಳ್ಳಿ. ಇನ್ಹೇಲ್ exhale, inhale, exhale. ಹಾಗೆ ಕಂಟಿನ್ಯೂ ಮಾಡಿ. ಪೂರಕಕ್ಕಿಂತ ರೇಚಕ ದೀರ್ಘವಾಗಿರ್ಲಿ. ಉಸಿರನ್ನ ಹೊರಕ್ಕೆ ಹಾಕೋದು ದೀರ್ಘವಾಗಿ. ಹಾಗೆ ಕಂಟಿನ್ಯೂ ಮಾಡಿ. ಉಸಿರನ್ನ ಹೊರಕ್ಕೆ ಹಾಕ್ತಾ ಉಜ್ಜಾಯಿ ಪ್ರಾಣಾಯಾಮ್ ಸ್ಟಾಪ್. ಸ್ಟಾಪ್ ಉಜ್ಜಾಯಿ ಪ್ರಾಣಾಯಾಮ್. ಭ್ರಾಮರಿ ಪ್ರಾಣಾಯಾಮ್ ಮಾಡೋಣ. ಭ್ರಾಮರಿ ಪ್ರಾಣಾಯಾಮ್
ಅಮರ ಅಂದ್ರೆ ದುಂಬಿ. ದುಂಬಿ ಜೇಂಕಾರ ಮಾಡೋ ತರ ಹಮ್ಮಿಂಗ್ ಸೌಂಡ್ ಮಾಡಿ ಉಸಿರನ್ನ ತಗೊಳ್ಳೋದು, ಉಸಿರನ್ನ ಬಿಡ್ತಾ ಈ ತರ ಮಕಾರ ಸೌಂಡ್ ಮಾಡ್ತಾ ಮಾಡೋಣ. ಕಿವಿ ಮುಚ್ಕೊಂಡಾದ್ರೂ ಮಾಡ್ಬೋದು ಅಥವಾ ಹಾಗೆ ಚಿನ್ಮುದ್ರ ಇಟ್ಕೊಂಡು ಮಾಡಿ ನಿಧಾನಕ್ಕೆ ಉಸಿರು ಹಿಡ್ಕೊಳ್ಳಿ. ಇನ್ಹೇಲ್ ಸ್ಟಾಪ್ ಭ್ರಾಮರಿ. ಭ್ರಾಮರಿ ಸ್ಟಾಪ್ ಮಾಡಿ. ಫೀಲ್ ದ ಜೇಂಕಾರ ಭ್ರಾಮರಿ. ಭ್ರಾಮರಿಯಿಂದ ಉಂಟಾದ ಜೇಂಕಾರವನ್ನು ಹೇಳ್ತಾ ಇದೆ. ನಿಮ್ಮ ಮನಸ್ಸು ಭ್ರಾಮರಿಗೆ ತಲ್ಲಿ. ಕಪಾಲಭಾತಿ ಪ್ರಾಣಾಯಾಮ ಫಾರ್ ಶೈನಿಂಗ್. ಕಪಾಲಭಾತಿನಲ್ಲಿ ಪೂರ್ತಿ ಉಸಿರು ಹೇಳ್ಕೊಳ್ತೀವಿ. ಪ್ಯಾಸಿವ್ ಇನ್ಹಲೇಷನ್. ದೆನ್ ಉಸಿರನ್ನ ಹೊರಗೆ ಹಾಕ್ಬೇಕಾದ್ರೆ ಹೊಟ್ಟೆ ಒಳಗಡೆ ಪಂಪ್ ಆಗುತ್ತೆ. ಉಸಿರನ್ನ ಈ ರೀತಿ ಹೊರಗೆ ಹಾಕ್ತು. ಸ್ಟಾರ್ಟ್ ಮಾಡೋಣ. ಇನ್ಹೇಲ್ ಸ್ಟಾರ್ಟ್. ಕಪಾಲಭಾತಿಯನ್ನ ಬೇರೆ ಹೈ ಬಿ ಪಿ ಇರೋರು, ಎಪಿಲೆಪ್ಸಿ ಮತ್ತೆ ಹಾರ್ಟ್ ಪ್ರಾಬ್ಲಮ್ ಇರೋರು ಮಾಡಬಾರ್ದು ಅಂತ ಹೇಳ್ತಾರೆ. ನೋಡ್ಕೊಂಡು ಒಂದ್ಸರಿ ಇನ್ನೊಂದ್ಸರಿ ಉಸಿರು ತಗೊಂಡು ಉಸಿರು ಬಿಡೋಣ. ಮತ್ತೆ ಮಾಡೋಣ. ಇನ್ಹೇಲ್ ಲಾಸ್ಟ್ ರೌಂಡ್ ಕಪಾಲಭಾತಿ. ಇನ್ಹೇಲ್ ಅಂತ ಸ್ಟಾರ್ಟ್. ಸ್ಟಾಪ್ ಮಾಡಿ. ಕಪಾಲಭಾತಿ ಸ್ಟಾರ್ಟ್ ಮಾಡಿ. ಉಸಿರಾಟವನ್ನು ನಿಧಾನ ಕುಸಿತ ತಗೊಳ್ಳಿ. ನಿಧಾನ ಕುಸಿತ. Inhale, exhale, inhale, exhale. ನಿಮ್ಮ ಮನಸ್ಸನ್ನು ಉಸಿರಾಟದೆಡೆಗೆ ಕೇಂದ್ರೀಕೃತಗೊಳಿಸಿ ಇವತ್ತಿನ ಪ್ರಾಣಾಯಾಮ ಇಲ್ಲಿಗೆ ಕೊನೆಗೊಳಿಸ್ತೇನೆ. ಧನ್ಯವಾದಗಳು. ಅವಕಾಶ ಕೊಟ್ಟದಕ್ಕೆ ನಮ್ಮ ಮಹಾವತಾರ್ ಫೌಂಡೇಶನ್ಗೆ ಧನ್ಯವಾದಗಳು. ಧನ್ಯವಾದಗಳು ಶಿವಕುಮಾರ್ ಸರ್. ಎಲ್ಲರಿಗೂ ತುಂಬಾ ಅದ್ಭುತವಾಗಿ ಚೆನ್ನಾಗಿ ಹೇಳ್ಕೊಟ್ರಿ. ಎಲ್ಲರೂ ತಲ್ಲೀನರಾಗಿ ಕಲಿತ್ಕೊಳ್ತಾ ಇದ್ರು. ಮಂಜುಳಾ ಮತ್ತೆ ಲಲಿತ್ ಸುಮಾರು ಜನ ಎಲ್ಲ ಶಕುಂತಲಾ ಅನ್ನೋರೆಲ್ಲ ಪ್ರಾಕ್ಟಿಕಲ್ ಆಗಿ ತುಂಬಾ ಚೆನ್ನಾಗಿ ಮಾಡಿ ಕಲ್ತ್ಕೊಳ್ತಾ ಇದ್ರು ಸರ್. ತುಂಬಾ ನಿಮ್ ಇದ್ರಿಂದ ಎಲ್ಲಾರ್ಗೂ ಉಪಯೋಗ ಆಗುತ್ತೆ. ಧನ್ಯವಾದಗಳು. ತುಂಬ ಹೃದಯದ ಧನ್ಯವಾದಗಳು ಸರ್ ನಿಮ್ಗೆ.
ಅವಕಾಶ ಕೊಟ್ಟದ್ದು ಮತ್ತೆ ಈಗ ಧನ್ಯವಾದಗಳು. ಯಶೋಧ ಮ್ಯಾಮ್ ಅವರು ಇವಾಗ ಧ್ಯಾನನ ಮಾಡಿಸ್ತಾರೆ. ಓವರ್ ಟು ಯಶೋಧ ಮ್ಯಾಮ್. ಥ್ಯಾಂಕ್ ಯು ಶಾಂತ ಮ್ಯಾಮ್. ಥ್ಯಾಂಕ್ ಯು ಶಿವಕುಮಾರ್ ಸರ್. ಆತ್ಮ ಬಂಧುಗಳಿಗೆ ಎಲ್ಲಾರ್ಗೂ ದೊಡ್ಡ ಚಪ್ಪಾಳೆ. ಚೆನ್ನಾಗಿ ಯೋಗ ಪ್ರಾಣಾಯಾಮ ಮಾಡಿದೀರಾ. ಚೆನ್ನಾಗಿತ್ತು ಇವತ್ತು. ಎಲ್ಲರೂ ಕ್ಯಾಮ್ರಾ ಆನ್ ಮಾಡ್ಕೊಂಡ್ರೆ ತುಂಬಾ ಸಂತೋಷ ಆಗುತ್ತೆ. ಪರಸ್ಪರ ನೋಡ್ತಾ ಮಾತಾಡ್ತಾ ಧ್ಯಾನವನ್ನ ಮಾಡ್ಬೋದು. ಇಲ್ಲಿ ಆಚೆ ಶನಿವಾರ ಮಕ್ಳುಗಳಿಗೆ ಗ್ರೌಂಡ್ ಇದೆ ನಮ್ಮ ಮನೆ ಮುಂದೆ, ಮಕ್ಳುಗಳು ಆಡೋ ಸೌಂಡ್ ಕೇಳಿಸುತ್ತೆ ಅಂತ ನಾನು ಆಚೆಗಡೆ ಶನಿವಾರ ಇವತ್ತು ರಜಾ ಆಗ್ಬಿಟ್ಟು ಎಲ್ಲಾ ಕ್ರಿಕೆಟ್ಗಳು ಆಡ್ತಾ ಇದಾರೆ, ಸೌಂಡ್ ಜಾಸ್ತಿ ಬರ್ತಾ ಇದೆ. ಓಕೆ ಓಕೆ ಓಕೆ, ಈಗ ಧ್ಯಾನ ಮಾಡೋಣ. ವ್ಯಾಯಾಮದ ನಂತರ ಒಳ್ಳೆ ಧ್ಯಾನ ಆಗುತ್ತೆ. ಇವಾಗ ದೀರ್ಘ ಧ್ಯಾನ ಒಳ್ಳೆ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಎಲ್ಲರೂ ಕಾಲುಗಳನ್ನ ಜೋಡಿಸ್ಕೊಳ್ಳಿ, ಕೈಗಳನ್ನ ಕೂಡಿಸ್ಕೊಳ್ಳಿ, ಬೆರಳುಗಳು ಜೋಡಿಸಿದಂತಿರಲಿ. ಮೃದುವಾಗಿ ಕಣ್ಣುಗಳನ್ನ ಮುಚ್ಚಿ ದೀರ್ಘವಾದ ಉಸಿರಾಟವನ್ನು ಮಾಡುತ್ತಾ ಬ್ರಹ್ಮಶ್ರೀ ಗುರುಗಳಾದ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ಆತ್ಮನಮನಗಳನ್ನು ಸಲ್ಲಿಸುತ್ತಾ, ನಮ್ಮ ಗುರು ಹಿರಿಯರಿಗೆ, ಪ್ರಕೃತಿ ಮಾತೆಗೆ, ಭೂಮಾತೆಗೆ, ನಮಗೆ ಜನ್ಮ ನೀಡಿದ ಮಹಾತಾಯಿಗೆ ನಮಸ್ಕರಿಸುತ್ತಾ, ಇವರೆಲ್ಲರ ಆಶೀರ್ವಾದವನ್ನು ನಾವು ಪಡೆಯುತ್ತಾ, ನಮಗಾಗಿ ಆಹಾರ ಪದಾರ್ಥಗಳನ್ನು ಕೃಷಿ ಮಾಡುತ್ತಿರುವ ಕೃಷಿಕರಿಗೆ, ನಾವು ನಿರ್ಭಯವಾಗಿ ಬದುಕುವಂತೆ ರಕ್ಷಣೆ ಮಾಡುತ್ತಿರುವ ನಮ್ಮ ದೇಶದ ಸೈನಿಕರಿಗೆ ಧನ್ಯವಾದವನ್ನು ಸಲ್ಲಿಸುತ್ತಾ ಇವತ್ತು ನಮ್ಮ ಧ್ಯಾನವನ್ನ ಶುರು ಮಾಡೋಣ. 3 ಬಾರಿ ದೀರ್ಘವಾದ ಉಸಿರಾಟವನ್ನು ತೆಗೆದುಕೊಳ್ಳಿ. ನಂತರ ಸಹಜ ಉಸಿರಾಟದೊಂದಿಗೆ ನಮ್ಮ ಧ್ಯಾನವನ್ನು ಮುಂದುವರಿಸೋಣ.
3 ನಿಮಿಷಗಳು.
ನಿಧಾನವಾಗಿ ಸಹಜ ಸ್ಥಿತಿಗೆ ಬನ್ನಿ. ಸೆಕೆಂಡುಗಳು. ಐದು, 4, 3, 2, 1. ನಿಧಾನವಾಗಿ ನಿಮ್ಮ ಸಹಜ ಸ್ಥಿತಿಗೆ ಬರುತ್ತಾ ಪಾದಗಳನ್ನು ಬಿಡಿಸಿಕೊಳ್ಳಿ. ಜೋಡಿಸಿಕೊಂಡಿರುವ ಕೈಗಳನ್ನು ಬಿಡಿಸುತ್ತಾ ನಿಧಾನವಾಗಿ ಕಣ್ಣಿಗೆ ಪ್ರಾಣಶಕ್ತಿಯನ್ನು ತೆಗೆದುಕೊಳ್ಳಿ. ಕಣ್ಣುಗಳಿಗೆ ಹಾಗೂ ಕಿವಿಗಳಿಗೆ ಯಾವುದೇ ಎನರ್ಜಿ ವೇಸ್ಟ್ ಆಗದಂತೆ ದೇಹಕ್ಕೆ ಸೇರಲೆಂದು ಹಾಗೆ ಕೈಗಳನ್ನು ನೋಡುತ್ತಾ ಕಣ್ಣುಗಳನ್ನು ನಿಧಾನವಾಗಿ ಬಿಡಿ. ಎಲ್ಲರಿಗೂ ಧನ್ಯವಾದಗಳು. ಆಳವಾದ ಧ್ಯಾನವನ್ನು ಮಾಡಿದ್ದಕ್ಕಾಗಿ. ಧನ್ಯವಾದಗಳು ಶಾಂತ ಯಶೋಧ ಮೇಡಮ್. ಧನ್ಯವಾದಗಳು ಯಶೋಧ ಮೇಡಮ್. ಇಷ್ಟೊತ್ತು ನಮ್ಗೆಲ್ಲ ಧ್ಯಾನದ ಒಂದು ಪರಿಚಯ ಮಾಡಿಕೊಟ್ರಿ. ತುಂಬ ಹೃದಯದ ಧನ್ಯವಾದಗಳು. ಹಾಗೆ ತಮ್ಮ ಆತ್ಮ ಬಂಧುಗಳಲ್ಲಿ ನನ್ನ ವಿನಂತಿ ಏನಪ್ಪಾ ಅಂದ್ರೆ, ಶಿವಕುಮಾರ್ ಸರ್ ಅವರು ಪ್ರಾಣಾಯಾಮ ಯೋಗಾಸನದ ಬಗ್ಗೆ ಎಲ್ಲ ಹೇಳ್ಕೊಟ್ರಲ್ಲ, ಅದ್ರಲ್ಲಿ ಏನಾದ್ರೂ ತಮ್ಗೆ ಪ್ರಶ್ನೆಗಳೇ ಇದ್ರೆ ಏನಾದ್ರೂ ಕೇಳಂಗಿದ್ರೆ ಕೇಳ್ಬಹುದು ಅಂತ ಕೇಳ್ಕೊಳ್ತೀನಿ. ಮತ್ತೆ ಇವತ್ತು ಭಾಗ್ಯ ನಾಗರಾಜ್ ಅವರು ಬಂದಿದ್ದಾರೆ. ತುಂಬಾ ದಿವಸ ಆಯ್ತು. ಅವರು ವಿಡಿಯೋ ಆನ್ ಮಾಡ್ಕೊಳ್ಳಿ. ಎಲ್ರು ವಿಡಿಯೋ ಆನ್ ಮಾಡ್ಕೊಳ್ಳಿ. ತುಂಬಾ ದಿನ ಆಯ್ತು ಎಲ್ಲಾರ್ನು ನೋಡಿ. ನಮಸ್ತೆ. ತುಂಬಾ ದಿನ ಆಯ್ತು. ಇವತ್ತು ನಿಮ್ಗೆ ಪನಿಷ್ಮೆಂಟ್ ಇದೆ. ಇವತ್ತು ಎಲ್ಲಾ ಸಾಂಗ್ಸ್ ಎಲ್ಲ ನೀವೇ ಆಡ್ಬೇಕು. ಮೈಕ್ ಆನ್ ಮಾಡ್ಕೊಳ್ಳಿ. ಮೈಕ್ ಆನ್ ಮಾಡ್ಕೊಳ್ಳಿ. ಜಾಯಿನ್ ಆಗ್ತಾ ಇದ್ದೆ ಮೇಡಮ್, ಆದ್ರೆ ಇದನ್ನ ವಿಡಿಯೋ ಆನ್ ಮಾಡಕ್ ಆಗಿರ್ಲಿಲ್ಲ ಅಷ್ಟೇನೆ. ಅದಕ್ಕೆ ಇವತ್ತು ವಿಡಿಯೋ ಆನ್ ಮಾಡ್ಕೊಂಡು ಎಲ್ಲಾ ಕಾರ್ಯಕ್ರಮಗಳನ್ನ ನೀವೇ ಮಾಡ್ಬೇಕು ಇವತ್ತು. ಏನಾದ್ರೂ ಕ್ವಶನ್ ಏನಾದ್ರೂ ಇದ್ರೆ ಕೇಳಿ ಶಿವಕುಮಾರ್ ಸರ್ನ. ಕ್ವಶನ್ ಏನಿಲ್ಲ, ತುಂಬಾ ಚೆನ್ನಾಗಿ ನಡ್ಸ್ಕೊಟ್ರು ಮೇಡಮ್ ಕ್ಲಾಸಸ್. ಅದ್ಭುತ ಅದ್ಭುತ. ತುಂಬಾ ಚೆನ್ನಾಗಿತ್ತು. ಮತ್ತೆ ಇವತ್ತಿನ ಮನೋರಂಜನಾ ಕಾರ್ಯಕ್ರಮಕ್ಕೆ ಯಾರಾದ್ರೂ ಹಾಡುಗಳು ಹಾಡಾಡ್ಬೋದು. ಏಕಪಾತ್ರಾಭಿನಯ ಹೋದ್ ವಾರ ಅಂತೂ ಅಮೇಝಿಂಗ್ ಶಿವಕುಮಾರ್ ಸರ್ ಸೂಪರ್ ಆಗಿ ಮಾಡಿದ್ರು. ನಾನು ಇನ್ನೂ ನೆನ್ಸ್ಕೊತಾನೆ ಇರ್ತೀನಿ ಅದನ್ನ. ತುಂಬಾ ಚೆನ್ನಾಗಿ ಮಾಡಿದ್ರು. ಇವತ್ತು ಏನಾದ್ರು ಮಾಡಿ ಸರ್. ಸತ್ಯನಾರಾಯಣ ಸರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇವತ್ತು. ಯಾವಾಗ್ಲೂ ನಳಿನಾ ಮ್ಯಾಮ್ ನಮಸ್ತೆ. ನಳಿನಾ ಮ್ಯಾಮ್ ನಮಸ್ತೆ. ಶಾಂತಮ್ಮ, ಎಲ್ರಿಗೂ ನೀವು ಮಾಡಿ ನೀವೇ ಮಾಡಕ್ ಶುರು ಮಾಡಿ. ನೀವೇ ಸ್ಫೂರ್ತಿ. ಶುರು ಮಾಡ್ತಾರೆ. ನೀವು ಮಾಡಕ್ ಶುರು ಮಾಡಿದ್ರೆ ಮಿಕ್ಕದವ್ರಿಗೆಲ್ಲ ಸ್ಫೂರ್ತಿ ಬರುತ್ತೆ. ಒಂಥರ ಟಾನಿಕ್ ಇದ್ದಾಗೆ ನೀವು ಶುರು ಮಾಡಿ. ನಿಮ್ಮಿಂದ ಎಲ್ರು ಫಾಲೋ ಮಾಡ್ತಾರೆ. ಫಸ್ಟ್ ನೀವೇ ಏನೋ ಒಂದು ಶುರು ಮಾಡಿ ನೀವು. ಭಾತಾಯಿ ಭಾರತೀಯೇ ಭಾವ ಭಾಗೀರಥಿಯೇ ಹೃದಯ ವೀಣೆಯ ಮೀಟಿ ಮಧುರ ಗೀತೆಯ ನೀಡೆ ಭಾತಾಯೇ ಭಾರತೀಯೇ
ಭಾವಭಾಗೀರಥಿಯೇ ಕನ್ನಡದ ಕಸ್ತೂರಿ ತಿಲಕವಿಟ್ಟು ಕನ್ನಡದ ಕಾವ್ಯಗಳ ಮಾಲೆ ತೊಟ್ಟು ಕನ್ನಡದ ಕಸ್ತೂರಿ ತಿಲಕವಿಟ್ಟು ಕನ್ನಡದ ಕಾವ್ಯಗಳ ಮಾಲೆ ತೊಟ್ಟು ಕನ್ನಡದ ಕಾಲ್ಗೆಜ್ಜೆ ನಾದ ಕೊಟ್ಟು ಹೊನ್ನುಡಿಯ ಭೂಮಿಯಲಿ ಹೆಜ್ಜೆ ಇಟ್ಟು ಬಾತಾಯಿ ಭಾರತೀಯೇ ಭಾವಭಾಗೀರಥಿಯೇ ಹೃದಯ ವೀಣೆಯ ಮೀಟಿ ಮಧುರ ಗೀತೆಯ ನೀಡೆ ಭಾತಾಯಿ ಭಾರತೀಯೇ ಭಾವಭಾಗೀರಥಿಯೇ ಕಾವೇರಿ ಕಾಲ್ ತೊಳೆಯೇ ಕಾದಿರುವಳು ಗೋದಾವರಿ ದೇವಿ ಹೂ ಮುಡಿವಳು ಕಾವೇರಿ ಕಾಲ್ ತೊಳೆಯೇ ಕಾದಿರುವಳು ಗೋದಾವರಿ ದೇವಿ ಹೂ ಮುಡಿವಳು ಒಡಲೆಲ್ಲ ಸಿಂಗರಿಸೆ ತುಂಗೆ ಇಹಳು ಒಡನಾಡಿ ಭದ್ರಿತಾ ಜೊತಿರುವಳು ಭಾತಾಯಿ ಭಾರತೀಯೇ ಭಾವಭಾಗೀರಥಿಯೇ ಹೃದಯ ವೀಣೆಯ ಮೀಟಿ ಮಧುರ ಗೀತೆಯ ನೀಡೆ ಭಾತಾಯಿ ಭಾರತೀಯೇ ಭಾವಭಾಗೀರಥಿಯೇ ನಮಸ್ತೆ. ನನ್ ಗಂಟ್ಲು ಇವತ್ತು ಒಂದ್ ಸ್ವಲ್ಪ ಸರಿ ಇಲ್ಲ. ಮತ್ತೆ ಹೋದ್ ವಾರ ಯಾರ್ಯಾರು ಆಡಿದ್ರ? ಶಾಂತ HB ಮೈಸೂರು, ಯಾಕೆ ಸೈಲೆಂಟ್ ಆಗ್ಬಿಟ್ಟಿದೀರಾ? ಎತ್ತಿ ನಿಮ್ಮ ಗಾಂಡಿವ. ಬಾಣ ಬತ್ತಳಿಕೆಯಲ್ಲಿರೋ ಬಾಣ ಎಲ್ಲ ಹೂಳ್ಬೇಕೀಗ. ಶಿವಕುಮಾರ್ ಸರ್, ಸಮಯ ಕಳೆದೋಗುತ್ತೆ ಸರ್, ಎಲ್ಲಾರು ಒಂದೊಂದ್ ಮಾಡಿ ಸರ್. ಮೇಡಮ್ ನನ್ಗೆ ಹಾಡುಗಳು ಹೇಳಕ್ ಬರಲ್ಲ ಮೇಡಮ್. ಶಾಂತ HB ಮೈಸೂರು ಹಾಡ್ತಾರೀಗ. ಹಾಡ್ತಾರಾ? ಇವರಿದ್ದಾರೆ ನೋಡಿ, ಲಲಿತಾ BC ಅವರು ಹೋದ್ವಾರ ಹಾಡಿದ್ರು ಸುಮಧುರವಾಗಿ. ಹೋದ್ವಾರ ಹಾಡಿದ್ರು. ಯಶೋಧ ಮ್ಯಾಮ್ ನೀವ್ ಹಾಡಿ. ನನ್ ಹಾಡಿ ಅಭ್ಯಾಸ ಇಲ್ಲ, ಅಂದ್ರೆ ಬಿಡ್ತಿದ್ನ ಇಡೀ ಶೋ ನಾನೇ ಹಾಡ್ಬಿಡ್ತಿದ್ದೆ. ಸತ್ಯೇಂದ್ರ ಸರ್ ಹುಡುಕಿ ರೆಡಿ ಮಾಡ್ಕೊತಾ ಇದ್ದಾರೆ. ಹುಡುಕೋದೇನಿಲ್ಲಮ್ಮ, ನಾನು ಹಾಡಕ್ ಹೋದ್ರೆ ಎಲ್ರು ಆಫ್ ಮಾಡ್ಬಿಡ್ತಾರೆ. ಅದಕ್ಕೋಸ್ಕರ ಬೇಡಿ, ನಿಮ್ ಪ್ರೋಗ್ರಾಮ್ ಅಲ್ಲೆಲ್ಲ ಸಕ್ಸಸ್ ಆಗ್ಲಿ ಸುಮ್ನೆ ಇರ್ತೀನಿ, ಸುಮ್ನೆ ಕುತ್ಕೊಂಡು ನೋಡ್ತಾ ಇರ್ತೀನಿ. ಅಮಿತ್ ಕುಮಾರ್ ಸರ್ ಅಟೆಂಡ್ ಆಗಿಲ್ವಾ ಇವತ್ತು? ಅಮಿತ್ ಕುಮಾರ್ ಸರ್ ಬಂದಿಲ್ಲ. ಬಂದೇ ಇಲ್ಲ. ಶಿವಕುಮಾರ್ ಇನ್ನೊಬ್ಬ ಶಿವಕುಮಾರ್ ಬಂದಿಲ್ಲ. ವೀಣಾ ಅವರು, ಲಲಿತಾ BC ಅವರು ಹಾಡಿ, ಯಾವ್ದಾದ್ರು ಹಾಡಿ ಕೇಳೋಣ. ಇಷ್ಟು ಸೈಲೆಂಟ್ ಆಗ್ಬಿಟ್ರೆ. ಬಂದ್ರು, ಶಾಂತ HB ಬಂದ್ರು. ವಾಯ್ಸ್ ಮ್ಯೂಟ್ ಮಾಡ್ಕೊಳ್ಳಿ. ಚೆನ್ನಾಗಿರುತ್ತಲ್ಲ ಅಂತ್ಯಾಕ್ಷರಿ. ಶಾಂತ ಮ್ಯಾಮ್, ಅಂತ್ಯಾಕ್ಷರಿ ರೆಡಿ, ನಾನ್ ರೆಡಿ, ಅದಕ್ಕಲ್ಲ ರೆಡಿ ನಾನು. ಅದೇ ಮಾಡಿದ್ರೆ ಚೆನ್ನಾಗಿರುತ್ತೆ. ನೀವ್ ಹಾಡಿ ಅನ್ನೋದು ತಪ್ಪೋಗುತ್ತೆ. ಅಲ್ಲ ಇವಾಗ ಭಾವಗೀತೆ ಆಗ್ಲಿ, ಗೀತೆ ಆಗ್ಲಿ, ಚಿತ್ರಗೀತೆ ಆಗ್ಲಿ, ಯಾವ್ದಾದ್ರು ಹಾಕೊಳ್ಳಿ, ಒಟ್ನಲ್ಲಿ ಹಾಡಿದ್ರೆ ಸರಿ. ಅವಾಗ ಎಲ್ರಿಗೂ ಚಾಯ್ಸ್ ಸಿಗುತ್ತೆ. ಅವಾಗ ಹೌದು, ಅದೇ ನಾನು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನೀವ್ ಹಾಡಿ ಅನ್ಬೇಕಾಗುತ್ತೆ ಅಂತ ಹೇಳ್ಬೇಕು. ಹೌದು, ಆಯ್ತು, ನೀವೇ ಶುರು ಮಾಡಿ.
ನನ್ನಾಸೆಯ ಹೂವೆ ಬೆಳದಿಂಗಳ ಚೆಲುವೆ ಇನ್ನೇತಕ್ಕೆ ಅಳುವೆ ಏಕಾಂತದಿ ಭಯವೇ ನಿನ್ನೊಲವಿಗೆ ಸೋತೆನು ಬಂದೆನು ನಾ ನನ್ನಾಸೆಯ ಹೂವೆ ಬೆಳದಿಂಗಳ ಚೆಲುವೆ ವಸಂತ ಬರೆದನು ಒಲವಿನ ಓಲೆ ಚಿಗುರಿದ ಎಲೆ ಎಲೆ ಮೇಲೆ ವಸಂತ ಬರೆದನು ಒಲವಿನ ಓಲೆ ಚಿಗುರಿದ ಎಲೆ ಎಲೆ ಮೇಲೆ. ಐ ಸಾರಿ ಮೇಡಮ್, ಅಷ್ಟೇ. ಲೀಲಾಮಯ ಹೇ ದೇವ ನೀ ತೋರು ದಯಾ ಭಾವ ಗುರಿ ಕಾಣದಿದೆ ಜೀವ ನೆರವಾಗೆಲೋ ದೇವಾ ನೀಲಾಮಯ ಹೇ ದೇವ ನೀ ತೋರು ದಯಾ ಭಾವ ಗುರಿ ಕಾಣದಿದೆ ಜೀವ ನೆರವಾಗೆಲೋ ದೇವಾ. ಯಾರು ಬೇರೆಯವ್ರ ಚಾನ್ಸ್ ಕೊಡೋಣ. ಅಡಿ ಯಾರ್ ಬೇಕಾದ್ರೂ ಅಡಿ. ನಳಿನ ಮ್ಯಾಮ್ ಸುಮ್ನೆ ಆಗ್ಬಿಟ್ಟಿದ್ದಾರೆ. ಕುಸುಮಾ ಮ್ಯಾಮ್ ವರವ ಕೊಡೆ ಚಾಮುಂಡಿ ವರವ ಕೊಡೆ, ವರವ ಕೊಡೆ ಚಾಮುಂಡಿ ವರವ ಕೊಡೆ, ಸೆರಗೊಡ್ಡಿ ಬೇಡುವೆನು ವರವ ಕೊಡೆ ವರವ ಕೊಡೆ, ನಿನ್ನಾಣೆ ನಿನ್ನ ಪಾದ ಬಿಡೆ ನಿನ್ನ ಪಾದ ಬಿಡೆ, ವರವ ಕೊಡೆ ಚಾಮುಂಡಿ ವರವ ಕೊಡೆ. ಡಾನ್ಸ್ ವಿತ್ ಮೀ ಮೇರಿ ಮೇರಿ ಡಿಸ್ಕೋ, ಸಿಂಗ್ ವಿತ್ ಮೀ ಜಾಲಿ ಜಾಲಿ ಡಿಸ್ಕೋ, ಮೋಹಕ ಸಂಜೆ ಈ ಬಣ್ಣಗಳ ಮೇಳ, ಬೀಸಿದ ಜಲ ಈ ಕಣ್ಣುಗಳ ತಳ, ಡ್ಯಾನ್ಸ್ ವಿತ್ ಮೀ ಮೇರಿ ಮೇರಿ ಡಿಸ್ಕೋ. ಕರುನಾಡ ತಾಯಿ ಸದಾ ಚಿನ್ಮಯಿ, ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ದೇವಾಲಯ ಈ ಪ್ರೇಮಾಲಯ. ಯಾವ ಕವಿಯು ಬರೆಯಲಾರ, ಯಾವ ಕವಿಯು ಬರೆಯಲಾರ, ಒಲವಿನಿಂದ ಕಣ್ಣೋಟದಿಂದ ಹೃದಯದಲ್ಲಿ ನೀ ಬರೆದ ಈ ಪ್ರೇಮ ಗೀತೆಯ ಯಾವ ಕವಿಯು ಬರೆಯಲಾರ ಬರೆಯಲಾರ. ರಂಗೇನ ಹಳ್ಳಿಯಾಗೆ ಬಂಗಾರ ಕಪ್ಪ ತಂದ ರಂಗಾದ ರಂಗೇಗೌಡ ಮೆರೆದಿದ್ದ. ದೂರದ ಊರಿಂದ ಹಮ್ಮೀರ ಬಂದ ಜರ್ತಾರಿ ಸೀರೆ ತಂದ, ಅದರಲ್ಲಿ ಹಿಟ್ಟಿವ್ ನೀ ನನ್ನ ಮನಸ್ಸನ್ನ ಜೋಪಾನ ಜಾಣೆ ಎಂದ, ಮುದ್ದಾದ ಮನಸ್ಸಂತೂ ಮೈಯೆಲ್ಲ ಜುಮ್ಮಂತು, ಆ ಒಂದು ಕ್ಷಣ ನನ್ನ ಮನ ಎಲ್ಲೋ ತೇಲೋಯ್ತು. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು, ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು, ಹಗಲಿರಲಿ ಇರುಳಿರಲಿ ನೀನಿರದೆ ನಾ ಹೇಗಿರಲಿ, ನಮ್ಮ ಪ್ರೀತಿ ಹೃದಯ ನೀನಲ್ಲವೇ. ವಾ ವಿಶ್ವನಾಥನು ತಂದೆಯಾದರೆ ವಿಶಾಲಾಕ್ಷಿ ತಾಯಿ ಅಲ್ಲವೇ, ಯಶೋಧ ಕೃಷ್ಣನ ಬೆಳೆಸಿದರೇನು ದೇವಕಿಗೆ ಅವನು
ಕಂದನಲ್ಲವೇ ವಿಶ್ವನಾಥನು, ತಂದೆಯಾದರೆ ಚಾಲಾಕ್ಷಿ ತಾಯಿ ಅಲ್ಲವೇ. ಬೇರೆಯವ್ರು ಯಾರು ಹಾಡ್ಲಿ. ವಸಂತ ಮಾಸ ಬಂದಾಗ ಹಾಡಿ ಶಾಂತವ್ರೆ. ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು, ಕೋಗಿಲೆ ಹಾಡಲೇಬೇಕು, ಕಂಕಣ ಕೂಗಿ ಬಂದಾಗ ಮದುವೆ ಆಗಲೇಬೇಕು, ವಾದ್ಯ ಮುಳುಗಲೇಬೇಕು. ಕಣ್ಣು ಕಣ್ಣು ಒಂದಾಯಿತು, ನನ್ನ ನಿನ್ನ ಸೇರಿತು, ದಿನ ರಾತ್ರಿಯೂ ಕಂಡ ಕನಸು ನನಸಾಯಿತು. ಕಣ್ಣು ಕಣ್ಣು ಒಂದಾಯಿತು, ನನ್ನ ನಿನ್ನ ಮನ ಸೇರಿತು. ತೈ 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 ಬಂಗಾರಿ, ತೈ 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 ಎನ್ನು ಸಿಂಗಾರಿ, ಬೆಟ್ಟದ ಮೇಲಿಂದ ಓಡೋಡಿ ಬಂದಂತ ಹಾಡಿನಲ್ಲಿ ನಲ್ಲಿ ಮಯೂರಿ, ನಲ್ಲಿ ಮಯೂರಿ. ಜೀವನ ರಾಮ ಹಸಿರು ಗಿಳಿಯ ರಾಮ, ಕಾಡಿನಲ್ಲಿ ನೀನು ಬಂದಿ, ಓ ನಾಡಿನಲ್ಲಿ ನಾನು ಬಂದಿ. ಏನಪ್ಪ ದೇವ ಮಂದಿರದಲ್ಲಿ ದೇವರು ಕಾಣಿಸಲಿಲ್ಲ, ನ್ಯಾಯ ಮಂದಿರದಲ್ಲಿ ನ್ಯಾಯವು ಸಿಗಲೇ ಇಲ್ಲ. ಅಪ್ಪನ ಮಗಳೇ, ಅಮ್ಮನ ಮಗಳೇ, ನನ್ನನ್ನು ಕಂಡು ಯಾರಿವರೆಂದು ಕೇಳೋದೇನೆ ಮಾವನ ಮಗಳೇ, ಅಪ್ಪನ ಮಗಳೇ, ಅಮ್ಮನ ಮಗಳೇ. ನನ್ನನ್ನು ಕಂಡು ಯಾರಿವನೆಂದು ಕೇಳೋದೇನೆ ಮಾವನ ಮಗಳೇ. ಊರೂರು ಸುತ್ತಿ ಬಂದ ರೌಡಿ ಕಣೆ ನಾ ಎಲ್ಲಾರ ಮುಂದಕ್ಕೆ ಬರಲ್ಲ ಕಣೆ ನಾ ನಾ ಇಷ್ಟು ಪ್ರಯತ್ನ ಮಾಡ್ತಿದ್ದೀರಲ್ಲ. ಆನಂದದಿಂದ 101 ನೆನಪು ಹಾಡಾಗಿ ಬಂತು ಆನಂದದಿಂದ, ಸಿಂಧೂರವಿಂದು ನಗಲಾಗ ಎಂದೆಂದು ಈ ದಿವ್ಯ ಬಂದ 101 ನೆನಪು ಎದೆಯಾಗಿಂದ ಹಾಡಾಗಿ ಬಂತು ಆನಂದದಿಂದ. ದೇವರಾಗಲಿ ಹೇಳದೆ ಸುಖವ ಕೊಡುವ, ಹೇಳದೆ ದುಃಖವ ತರುವ, ತನ್ನ ಮನದಂತೆ ಕುಣಿಸಿ ಹಾಡುವ ಬಲ್ಲವರಾರು, ಆತನ ಎದಿರು ನಿಲ್ಲುವರಾರು. ರಾಮಚಾರಿ ಹಾಡುವ ಲಾಲಿ ಹಾಡ ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳುವ, ಬೆಳ್ಳಿ ದೀಪ ನೀನಮ್ಮ ಮಾನ ಮನೆ ಮಂತ್ರಾಲಯ ಮನೆ ಮಂತ್ರಾಲಯ ಮನಸೇ ದೇವಾಲಯ, ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದ ದೀಪ,
ಅರಿತು ಬಾಳಲು ಸಾರ್ಥಕ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ. ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೇಮ ಶಾಶ್ವತ. ನದಿ ಸಾಗರ ತೆರಳಲಿ ನಮ್ಮ ಪ್ರೀತಿ ಶಾಶ್ವತ. ಜಗವೇನೇ ನಮ್ಮ ಪ್ರೇಮ ಶಾಶ್ವತ. ಯುಗಗಳು ಸಾಗಲಿ ನಮ್ಮ ಪ್ರೇಮ ಶಾಶ್ವತ. ತವರು ಮನೆ ಬಂದೆ ತಾಯಿ ನೆನಪಾಗಿ ಕಣ್ಣೀರ ತಂದೆ ತವರೂರ ಮನೆ ನೋಡ ಬಂದೆ ತಾಯಿ ನೆನಪಾಗಿ ಕಣ್ಣೀರ ತಂದೆ. 10-16 ವರುಷಗಳಿಂದೆ ಎತ್ತ ತಂದೆ ತಾಯಿಗಳ ಪ್ರೀತಿಯಲ್ಲಿ ಮುತ್ತಿನ ಬರಲ್ಲ ತವರೂರ ಮನೆ ನೋಡ ಬಂದೆ ಕಣ್ಣೀರ ತಂದೆ. ದೇ ದೂತಾನೆ ದೋಣಿ ಸಾಗಲಿ ಮುಂದೆ ಹೋಗಲಿ ಹಾಡಿ. ಸಾಗಲಿ ಮುಂದೆ ಹೋಗಲಿ ದೂರ ತೀರವಸೇರಲಿ ಬೀಸು ಗಾಳಿಗೆ ಬೀಲು ತೇಲುತ್ತ ತೆರೆಯ ಮೇಲ್ಗಡೆ ಹಾಯಲಿ. ಲೋಕವೇ ಹೇಳಿದ ಮಾತಿದು ವೇದದ ಸಾರವೇ ಕೇಳಿದು ನಾಡಿನ ಚಿಂತೆಯಲ್ಲಿ ಬಾಳಬಾರದು ನಾಡಿನ ಮೂಲವಿಲ್ಲಿ ಕೇಳಬಾರದು ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು. ದೇವಣ್ಣ ನಿನ್ನ ಮೇಲೆ ಮನಸಣ್ಣ ನೋಡಣ್ಣ ದೇವಣ್ಣ ನಿನ್ನ ಮೇಲೆ ಮನಸಣ್ಣ ಮಗೈತೆ ಈ ಹಣ್ಣು ನೋಡಣ್ಣ. ಯಾವ್ದು ಮೇಡಮ್? ನಿಂಗಿ ನಿಂಗಿ ನಾ ಹೇಳ್ಬೋದು ಹೊಯ್ಯಾರೆ ಹೊಯ್ಯ ಭೂಮಿ ಕಲಾಂದ್ರ ಆದ್ಯಾವರ ನೋಡಲ್ಲಿ ಲಾನೇನಾ ಲಾಲ ಲಾಲಿ ಲಾಲಿ ಸುಕುಮಾರ ಲಾಲಿ 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 ಸುಕುಮಾರ ಲಾಲಿ ಮುದ್ದು ಬಂಗಾರ ಅಮ್ಮನ ಬಾಳಿನ ನೆಮ್ಮದಿಗೆ ಕಂದ ನೀನೇ ಆಧಾರ. ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ. ರಂಗೇನ ಹಳ್ಳಿ. ಆಯ್ತು ನೀವೇ ಹೇಳಿದ್ರಿ. ರಾಘವೇಂದ್ರ ರಾಘವೇಂದ್ರ ಎನ್ನಿರಿ ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ರಾಘವೇಂದ್ರ 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 ಎನ್ನಿರಿ ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ಗಾನ ಜೀವನ ರಾಗ ಜೀವನ ರಾಗ ಪ್ರೇಮ ಸುಮವು ಅರಳಿದಾಗ ಮೋಹನ ರಾಗ ಒಲಿದ ಜೀವ ಸೇರಿದಾಗ ಮೌನವೇ ರಾಗ. ರಾಗ ಜೀವನ ರಾಗ. ರಾಜ ಮುದ್ದು ರಾಜ ಗಾನ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಕಲ್ಪತರು ನೀನೇ ಗಜಮುಖನೇ ಗಣಪತಿಯೇ ವಂದನೆ. ಯಾವ್ದು? ಗಣಪತಿಯ ಗಜಮುಖನ ಗಣಪತಿ ನಿನಗೆ ವಂದನೆ. ನಾನೊಂದು ತೀರ ನೀನೊಂದು ತೀರ ಮನಸ್ಸು ದೂರ
ಪ್ರೀತಿ ಹೃದಯ ಭಾರ. ರಾಜ ಮುದ್ದು ರಾಜ ನೂಕುವಂತ ಕೋಪ ನನ್ನಲ್ಲೇಕೆ ಸರಸದ ವೇಳೆ ದೂರವಿಲ್ಲಬೇಕೆ ಕೋಪವೇಕೆ ರಾಜ ಬೇಕೆ ಕಾ ರಾಜ ಜಾ ಹೇಳಿದ್ರು ಸರ್. ಜಾನ ಜಾ ಜೀವ ವೀಣೆ ನೀಡು ಮಿಡಿತದ ಸಂಗೀತ, ಓ ಭಾವಗೀತೆ ಬಾಳಿನೊಲುಮೆಯ ಸಂಕೇತ, ಇಂದು ಮಿಲನದ ಸಂದೇಶ ಶುಭ ಸಂದೇಶ, ಶುಭ ಸಂದೇಶ ಸಂದೇಶ ಸಂದೇಶವೋ, ಜೀವ ವೀಣೆ ನೀಡು ಮಿಡಿತದ ಸಂಗೀತ. ಬಂದು ಹೇಳಿ ಮೇಡಮ್ ಪೂರ್ತಿ. ನೀನೊಲಿ ಸಂಗೀತ ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯ್ತಿತ್ತು. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯ್ತಿತ್ತು. ತನುವು ಮನವು ಎಂದು ನಿಂತಾಗಿದೆ, ಎದೆಯ ತುಂಬ ತುಂಬಿ ಏನೋ ಸಂತೋಷ ಏನೋ ಉಲ್ಲಾಸ ಇದೇನೋ ಇದೇನೋ. ತನುವು ಮನವು ಎಂದು ನಿಂತಾಗಿದೆ, ಆಸೆಯೋ ಎದೆಯ ತುಂಬ ತುಂಬಿ. ಬಿ ಚಂದದ ಚೆಲುವಿನ ಬಾರೆ ಒಲವಿನ ಚೆಲುವಿನ ದಾರೆ. ಗೌರಿಯ ಮೋಗವ ಕೈ ಚಂದದ ಚೆಲುವಿನ ತಾರೆ, ಒಲವಿನ ಚೆಲುವಿನ ರವಿ ನೀನು ಆಗ ಮರೆಯಾಗಿ ಹೋಗದೆ ಬಾಳಲ್ಲಿ ಕಲೆ ತುಂಬಿ ನೀ ಹೋಗದೆ. ದೇವರು ಒಸೆದ ಪ್ರೇಮದ ದಾರ, ದಾರದಿ ಒಸೆದ ಋತುಗಳ ಹಾರ, ಋತುಗಳ ಜೊತೆಗೆ ಪ್ರೇಮದ ಕವನ, ಮುಗಿಯದೊಬ್ಬ ಹಾರದ ಕವನ. ನಿನ್ನ ಕಣ್ಣ ನೋಟದಲ್ಲೇ 100 ಆಸೆ ಕಂಡೆನು, ತುಟಿಯ ನಗುವಿನಲ್ಲೇ ನನ್ನೆ ಮರೆತು ಹೋದೆನು. ನಿನ್ನ ಕಣ್ಣ ನೋಟದಲ್ಲೇ 100 ಆಸೆ ಕಂಡೆನು. 100 ಜನ್ಮಕ್ಕೂ 100 ಜನ್ಮಕ್ಕೂ ಒಲವಾದರಲೆ ಒಲಿದೊಲಿದು ಬಾರಲೆ. ಒಲವ ಆತ್ಮ ಒಲವ ಪ್ರೇಮ ನೀನೆಂದು 100 ಜನ್ಮಕ್ಕೂ 100 ಜನ್ಮಕ್ಕೂ. ಕಣ್ಣು 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 ಕಲಿತಾಗ, ಕಣ್ಣು ಕಣ್ಣು ಕಲಿತಾಗ ಮನವು ನೀಯಾಗಿದೆ ಹೋಗಿ, ಹೃದಯ ಬಿಡಲಾರೆ ಹೋಗಿ. ಕಣ್ಣು ಕಣ್ಣು ಕಲಿತಾಗ ಗಂಧಮ್ಮ ಜೋರಾಗಿ ನಡುಗಿದೆ ಗಡಗಡ ನನ್ನ ಎದೆಯಲ್ಲಿ ಡವಡವ 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 ಕೇಳಮ್ಮ. ಮಾಮರವೆಲ್ಲೋ
ಕೋಗಿಲೆಗೆಲ್ಲೋ ಕೇಳಿ ಸ್ನೇಹ ಸಂಬಂಧ ಎಲ್ಲಿಯದು ಈ ಅನುಬಂಧ ಮಾಮರವೆಲ್ಲೋ ಕೋಗಿಲೆಗೆಲ್ಲೋ ಮಾಮರವೆಲ್ಲೋ ಕೋಗಿಲೆಗೆಲ್ಲೋ ಸಂಬಂಧ ಎಲ್ಲಿಯದು ಈ ಅನುಬಂಧ. ದಾ ಹೇಳಿ. ಯಾರು ಹೇಳ್ರಪ್ಪ ದಾನ. ಮೆಲ್ಲಗೆ ನಡೆ ಮೆಲ್ಲಗೆ ಈ ಕೋಪವೇಕೆ ಚಿನ್ನ ಮಲ್ಲಿಗೆ ನುಡಿ ಮಲ್ಲಿಗೆ ಈ ತಾಪವೇಕೆ ಚಿನ್ನ. ಯಾವ್ದು ಮೇಡಮ್? ಮೂರು ಕಣ್ಣು ಸಾಲದು ನೋಡಲು ನೂರಾರು ಸಾಲದು ಈ ಅಂದವನ್ನು ಗಳಿಸಲು ಮೂರು ಕಣ್ಣು ಸಾಲದು. ದುಡ್ಡು ಇದ್ರೆ ಜಗವೆಲ್ಲ, ದುಡ್ಡು ಇಲ್ದೆ ಜಗವಿಲ್ಲ, ದುಡ್ಡಿನ ಮುಂದೆ ಜಗದಲ್ಲಿ ಬೇರೆ ದೇವ್ರೇ ಇಲ್ವಲ್ಲ, ಈ ಲೋಕ ಹೀಗೆ ತಗೋ ಹೇ ದೇವ ನೀನೇ ತಗೋ, ಈ ಲೋಕ ಹೀಗೆ ತಗೋ ಹೇ ದೇವ ನೀನೇ ತಗೋ. ಕಾ ಯಾವುದು? ಕಲ್ಲದ ಕೊಡಲಿ. ಯಾವ್ದು ಮೇಡಮ್? ಎಂದು ಬಲ್ಲೆ ಕಾಣದ ಕಡಲಿಗೆ ಏಕೆಂದು ಬಲ್ಲೆ, ಶಿವನೇ ಕಲ್ಲಾದೆ ಏಕೆಂದು ಬಲ್ಲೆ, ಗುಟ್ಟೊಂದ ಹೇಳಲೇನು ಇಲ್ಲೇ. ಯಾವ್ದು ಅಕ್ಷರ? ಲಾ. ಲಾನೇ ಬರ್ತಾವಲ್ಲ. ಲಾಲೆ ಎಲ್ಲ ಆಗುತ್ತಪ್ಪ. ಎಲ್ಲ ಆಗುತ್ತೆ ಹೇಳಿ. ಬಾರಮ್ಮ ಭಾಗ್ಯಲಕ್ಷ್ಮಿ ಬಾರಮ್ಮ, ಬೆಳಗಿ ಬಾರಮ್ಮ ಭಾಗ್ಯಲಕ್ಷ್ಮಿ ಬಾರಮ್ಮ, ಬೆಳಗಲು ಮನೆಯನ್ನು ಯಾವ್ದಪ್ಪ? ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮಿ ಬಾರಮ್ಮ. ಮಾನ ಅಲ್ಲ ಸಿರಿದೇವಿಯೇ. ಸಿರಿದೇವಿಯೇ. ಯಾರು ಏನು ಮಾಡು ನನಗೆ ಸತ್ಯದ ಹಾದಿಯಲ್ಲಿರುವಾಗ ಧರ್ಮವೇ ಹೇಳಿ ಸರ್. ಧರ್ಮವೇ ತನ್ನು ಸಿರೆಂದೆನುವಾಗ ಯಾರು ಏನು ಮಾಡುವರು ನನಗೇನು ಕೇಡು ಮಾಡುವರು. ರಾಯರು ಬಂದರು ಮಾವನ ಮನೆಗೆ ರಾತ್ರಿಯಾಗೀತ, ಹುಣ್ಣಿಮೆ ಹರಸಿದ ಬಾನಿನ ನಡುವೆ ಚಂದಿರ ಬಂದಿತ್ತು, ತುಂಬಿದ ಚಂದಿರ ಬಂದಿತ್ತು. ರಾಯರು ಬಂದರು ಮಾವನ ಮನೆಗೆ ರಾತ್ರಿಯಾಗಿತ್ತು, ತುಂಬಿದ ಬಾನಿನ ನಡುವೆ ಚಂದಿರ ಬಂದಿತ್ತು, ಹುಣ್ಣಿಮೆ ಚಂದಿರ ಬಂದಿತ್ತು. ತನ್ನಂ ತನ್ನಂ ನನ್ನೀ ಮನಸ್ಸು ಮಿಡಿಯುತ್ತಿದೆ,
ಸೋತಿದೆ ಕೈಯಲ್ಲಿ ಬಳೆಯ ಗಲ್ 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 ತಾಳಕ್ಕೆ ತನ್ನೆದೆಯ ಮೇಲೆ ತನ್ನಂತೆ ತಾನೆ ತಮ್ ತಮ್ ನಮ್ಮೆಂದಿದೆ ಗಲ್ 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 ತಾಳಕ್ಕೆ ತಮ್ ನಮ್ ತಮ್ ನಮ್ಮೆಂದಿದೆ. ಬಂದ್ರೆ ಎಲ್ಲ ಪೂರ್ತಿನೇ ಹೇಳ್ಬಿಡಿ, ಒಂದೊಂದ್ ಸೆಂಟೆನ್ಸ್ ಹೇಳೋದಕ್ಕಿನ್ನ. ಹೇಳಿ. ಏ ಬರುತ್ತೆ ದಾ ದಯಾಮಯ ಪ್ರೇಮಾಮಯ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಾಮಯ ಪರಮ ಸ್ವರೂಪನು ತಾನಂತೆ ಅರಿಯಲು ಭಕ್ತಿಯು ಬೇಕಂತೆ ಒಲಿದರೆ ಪಾವನ ನಮನಂತೆ ಸಂಸಾರದ ಭಯ ಅವಗಿಲ್ಲಂತೆ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಾಮಯ ಗುರುವಿಗೆ ಸಮನ್ಯಾರಿಲ್ಲಂತೆ ಗುರುಪಾದವ ನಂಬಿರಬೇಕಂತೆ ದೃಢತೆಯು ತನಗಿರಬೇಕಂತೆ ಗತಿಗೆಡದೆ ತಾನಿರಬೇಕಂತೆ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಾಮಯ ಪಾಪಿಗೆ ತಾ ಬಹುದೂರಂತೆ ದುರ್ಮಾರ್ಗಿಗೆ ಕಾಣನು ಗುರುವಂತೆ ಪಾಪಿಗೆ ತಾ ಬಹುದೂರಂತೆ ದುರ್ಮಾರ್ಗಿಗೆ ಕಾಣನು ಗುರುವಂತೆ ಕುಟಿಲರಿಗೊಲಿಯನು ತಾನಂತೆ ಕುಹಕಿಗೆ ಎಂದು ಸಿಗನಂತೆ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಾಮಯ ಜ್ಞಾನವೇ ತನ್ನುಶಿರಾಗಿಹುದು ಉಸುರಲು ಪಾವನವಾಗುವುದು ಸೇವೆಯ ಸಾಧನೆಯಾಗಿಹುದು ಗುರು ಕರುಣೆಯ ಧನ್ಯನ ಮಾಡುವುದು ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಾಮಯ ಶರಣಾಗತರನ್ನು ಕಾಯುವನು ಪರಮಾನಂದವನುಣಿಸುವನು ಶರಣಾಗತರನ್ನು ಕಾಯುವನು ಪರಮಾನಂದವನುಣಿಸುವನು ನಿಜ ಭಕ್ತಿಗೆ ಗುರು ತಲೆ ಬಾಗುವನು ಭವಜಲದಿಯ ದಾಟಿಸಿ ಕಾಯುವನು ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಾಮಯ ನಾನೀನೆಂಬುದು ನಳಿಯಂದ ಮದ ಮಾತ್ಸರಗಳ ನೀ ಸುಡು ಎಂದ ನಾನೀನೆಂಬುದು ನಳಿಯಂದ ಮದ ಮಾತ್ಸರಗಳ ನೀ ಸುಡು ಎಂದ ದುರುಳರಿಗೆ ನಾ ದೂರೆಂದ ದುರಹಂಕಾರ ಸಿಗದೆಂದ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಾಮಯ ಸದ್ಗುರು ದೊರೆಯುವುದು ದುರ್ಲಭವು ದೊರೆತರೆ ಜನ್ಮವು ಪಾವನವು ಸದ್ಗುರು ದೊರೆಯುವುದು ದುರ್ಲಭವು ದೊರೆತರೆ ಜನ್ಮವು ಪಾವನವು
ಸಾರುತ್ತಲಿರುವವು ಶಾಸ್ತ್ರಗಳು, ಗುರು ಪರಮೇಶ್ವರರು ಅಹುದೆಂದು. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಾಮಯ. ಅಚ್ಯುತ ಅನಂತ ಶ್ರೀ ಗುರುವೇ, ಚಿನ್ಮಯ ಚಿದ್ರನ ನೀ ಗುರುವೇ. ಗುರು ಕರುಣೇಶ್ವರ ಬಾ ಗುರುವೇ, ಕರ ಜೋಡಿಸಿ ನಾಶಿರವಾಗಿರುವೆ. ಗುರು ಕರುಣೇಶ್ವರ ಬಾ ಗುರುವೇ, ಕರ ಜೋಡಿಸಿ ನಾಶಿರವಾಗಿರುವೆ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಾಮಯ. ಕರುಣಾಮಯ ಗುರು ಪ್ರೇಮಾಮಯ. ಶಿವಕುಮಾರ್ ತುಂಬಾ ಚೆನ್ನಾಗಿ ಹೇಳಿದ್ರಿ. ಸೂಪರ್ ಸರ್, ಸೂಪರ್. ಸೂಪರ್ ಆಗಿತ್ತು. ಇವಾಗ ಸರ್ ಸಮಯ ಹೋಗ್ತಾ ಬಂತು, 5:50 ಇನ್ನೊಂದು ಹಾಡ್ ಹಾಡ್ಬಿಟ್ಟು ನಾನು ಕಾರ್ಯಕ್ರಮನ ಸಂಪನ್ನಗೊಳಿಸೋದಿಕ್ಕೆ ಹೇಳ್ತಾ ಇದ್ದೀನಿ. ಓಕೆನಾ ಸರ್? ಆಯ್ತು, ಮಾಡ್ಬಿಡಿ. ಯಾರಾದ್ರೂ ಹಾಡೋರಿದ್ರೆ ಹಾಡ್ಬೋದು, ಕಡೆ ಚಾನ್ಸ್ ಇದೆ. ನಾನೊಂದು ಹೇಳ್ತೀನಿ ಮೇಡಮ್, ಹೆಂಗ್ ಬರ್ತಾ ಗೊತ್ತಿಲ್ಲ, ಹೇಳ್ತೀನಿ. ಹೇಳಿಪ್ಪ. ಇಲ್ಲಿ ಹೆಂಗ್ ಬರುತ್ತೆ ಎಲ್ಲ ನಮ್ಮ ಕುಟುಂಬ, ಯಾರೇನು ಅನ್ಕೊಳ್ಳಲ್ಲ. ನೀ ಹಿಂಗೆ ನೋಡಿದರೆ ನನ್ನ ತಿರುಗಿ ನೆನೆದೆ ಕೈ ಹಿಡಿದೆ ನೀನು ತನ್ನಾಗ ಅಂತ ನಾ ತಿಳಿದು ಬಿಡುವಲ್ಲಿ ಇನ್ನೇನು ಬೂದಿ ಮುಚ್ಚಿದ ಕೆಂಡ ಇದೆಂತ ಹೊಳೆದು ಮುಗಿಲಿನ ಕಪ್ಪರಿಸಿ ನೆಲಕ್ಕೆ ಬಿದ್ದರ ನೆಲಕ್ಕೆ ನೆಲೆ ಎಲ್ಲಿಂದ ಆಗಾದೆ ಮಾತು ನಂಬಿ ದೇವರಂತ ತಿಳಿದೆ ಏನು ನೀ ನನ್ನ. ನೀ ಹಿಂಗೆ ನೋಡಬೇಡ ನನ್ನ, ನೀ ಹಿಂಗೆ ನೋಡಿದರೆ ನನ್ನ ತಿರುಗಿ ನಾ ಹೇಗೆ ನೋಡಲೇ ನಿನ್ನ. ಇಬ್ಬನಿ ತೊಳೆದರು ಹಾಲು ಮೆತ್ತಿದ ಕವಳ ಕಾಂತಿಯ ಹಣ್ಣು, ಹೊಳೆವ ಹಂಗೆ ಕಣ್ಣಿರುವ ಹೆಣ್ಣು ಹೇಳು ನಿನ್ನವೇನು ಈ ಕಣ್ಣು. ದಿಗಿಲಾಗಿ ಅಸ್ತದವ ಜೀವ ನಿನ್ನ ಕಣ್ಣಾರೆ ಕಂಡು ಹುಣ್ಣಿಗಿಲು ಹುಣ್ಣಿಮೆಯ ಚಂದಿರನ ಹೆಣ ಬಂತು ಮುಗಿಲಾಗ ತೇಲುತ್ತಾಲ. ನೀ ಹಿಂಗೆ ನೋಡ್ಬೇಡ ನನ್ನ, ನೀ ಹಿಂಗೆ ನೋಡಿದರೆ ನನ್ನ ತಿರುಗಿ ನಾ ಹಾಗೆ ನೋಡಲೇ ನಿನ್ನ. ನಿನ್ನ ಕಣ್ಣಿನಕ್ಕೆ ಕಾಲೂರಿ ಮಳೆಯು ನಡುಕ ಹುಚ್ಚು ನಗೆಯಾತ ಹಣೆ ಬಂಡೆಯಲ್ಲಿಗೆ ಬಂದಂತ. ಯಾಕೋ ನ್ಯೂಟ್ ಆಯ್ತು ಅನ್ಸತ್ತೆ ಅಲ್ವಾ ಸರ್? ನೋಡಿ, ನೆಕ್ಸ್ಟ್ ನೀವು ಮಾತಾಡ್ಬಿಟ್ಟು ಸಂಪನ್ನಗೊಳಿಸ್ಬಿಡಿ. ಓಕೆ ಸರ್. ಜ್ಯೋತಿ ಯಾವ ಜಾತಿಯಮ್ಮ ಜಗದೀಶ್ವರಿ, ಮೇಲು ಕೀಳು ಎಂದು ಮನುಜ ತಂದುಕೊಂಡದಳ್ಳುರಿ. ಜ್ಯೋತಿ ಯಾವ ಜಾತಿಯಮ್ಮ ಜಗದೀಶ್ವರಿ, ಮೇಲು ಕೀಳು ಎಂದು ಮನುಜ ತಂದುಕೊಂಡದಳ್ಳುರಿ. ಗಾಳಿ ನೀರು ಬೆಳಕು ಭೂಮಿ ಗಗನಕ್ಕಿಲ್ಲ ಜಾತಿ, ಈ 5ರಿಂದಾದ ನಮಗೆ ಏಕೆ ಇಂಥ ನೀತಿ. ಜ್ಯೋತಿ ಯಾವ ಜಾತಿಯಮ್ಮ ಜಗದೀಶ್ವರಿ, ಕಾಡ ಕಲ್ಲ ಶಿಲ್ಪಿ ಕೆತ್ತಲದುವೆ ದೇವರಾಯಿತೆ. ಬೇಡಿದೆಲ್ಲ ಬಯಕೆ ನೀಡುವಂತ ಶಕ್ತಿ ಬಂದಿತೆ. ಭಕ್ತಿ ಕೇಂದ್ರವೆನಿಸೋ ಗುಡಿಗೆ ಶಕ್ತಿ ಬಂದಿತೆ.
ಭಾವದ ವೇಗ ತುಂಬಿ ದೈವ ನೆಲೆಸಿತೆ, ಭಾವದ ವೇಗ ತುಂಬಿ ದೈವ ನೆಲೆಸಿತೆ. ಜ್ಯೋತಿ ಯಾವ ಜಾತಿಯಮ್ಮ ಜಗದೀಶ್ವರಿ, ಹುಟ್ಟುವಾಗ ಒಂದೇ ರೀತಿ ಸತ್ತ ಮೇಲೆ ಇಲ್ಲ ಜಾತಿ, ಹುಟ್ಟುವಾಗ ಒಂದೇ ರೀತಿ ಸತ್ತ ಮೇಲೆ ಇಲ್ಲ ಜಾತಿ. ಇರುವ ನಡುವೆ ಏಕೆ ನಮಗೆ ಭೇದ ಭಾವ ಭ್ರಾಂತಿ, ಅನ್ನದ ಗುಳಿನಲ್ಲಿ ಹುದೆ ಜಾತಿ ಎಂಬ ಮುದ್ರೆ, ಎಲ್ಲ ತನ್ನ ಮಕ್ಕಳೆಂದು ಮುದ್ದಿಸದೆ ನಿದ್ರೆ. ಜ್ಯೋತಿ ಯಾವ ಜಾತಿಯಮ್ಮ ಜಗದೀಶ್ವರಿ, ಮೇಲು ಕೀಳು ಎಂದು ಮನುಜ ತಂದುಕೊಂಡ ದಳ್ಳುರಿ. ಗಾಳಿ ನೀರು ಬೆಳಕು ಭೂಮಿ ಗಗನಕ್ಕೆಲ್ಲಿ ಜಾತಿ, ಈ ಐವರಿಂದಾದ ನಮಗೆ ಏಕೆ ಇಂಥ ನೀತಿ. ಜ್ಯೋತಿ ಯಾವ ಜಾತಿಯಮ್ಮ ಜಗದೀಶ್ವರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್ ಅವರೇ, ಥ್ಯಾಂಕ್ ಯು. ಬಹಳ ಚೆನ್ನಾಗಿತ್ತು ಮೇಡಮ್, ತುಂಬಾ ಚೆನ್ನಾಗಿ. ಓಕೆ ಸರ್, ಧನ್ಯವಾದಗಳು. ಈಗ ಕಾರ್ಯಕ್ರಮ ಸಂಪನ್ನಗೊಳಿಸೋ ಟೈಮ್ ಆಗಿದೆ. ಈ ಕಾರ್ಯಕ್ರಮನ ತುಂಬಾ ಅಚ್ಚುಕಟ್ಟಾಗಿ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗೂ ಜಾಗೃತಕರಾಗಿ ನೋಡ್ಕೊಳ್ತಾ ಇರೋ ಸತ್ಯನಾರಾಯಣ ಸಾರಿ ನನ್ನ ತುಂಬು ಹೃದಯದ ಧನ್ಯವಾದಗಳು. ಯಶೋಧಾ ಮ್ಯಾಮ್ಗೆ ಮತ್ತೆ ಶಿವಕುಮಾರ್ ಸರ್ಗೆ, ಇಲ್ಲಿ ಎಲ್ಲಾ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮಬಂಧುಗಳಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನ ಎಲ್ಲರ ಪರವಾಗಿ ಅರ್ಪಿಸ್ತಾ ಇದ್ದೀನಿ. ಏನಾದ್ರು ಮಾತಾಡೋದಿದ್ರೆ ಸತ್ಯೇಂದ್ರ ಸರ್ ಮಾತಾಡಿ ಸರ್. ಇಲ್ಲಮ್ಮ, ಇವತ್ತಿನ ಕಾರ್ಯಕ್ರಮ ನಾನೊಂದ್ 2 ನಿಮಿಷ ಮಾತಾಡ್ಬೋದು? ಮಾತಾಡಿ ಅಮ್ಮ, ಮಾತಾಡಿ. ಮಾತಾಡಮ್ಮ. 14ನೇ ಬ್ಯಾಚಿನ ಗಾನಕ್ ಹೋಗಿಲ್ಲ ಅಕ್ಕನವರಿಗೆ ಧನ್ಯವಾದಗಳು ಹೇಳ್ಬೇಕಷ್ಟೇ ಸರ್. ಯಾರು? ನೀವೇ. ಯಾರು? ನಾನ್ ವೀಣಾ ಮೇಡಮ್. ಎಲ್ಲಿ ನಿಮ್ ವಿಡಿಯೋ ತೋರಿಸಿ. ಗಂಟು ಇಷ್ಟು ಕರ್ಕಶವಾಗಿದೆ ಇವತ್ತು. ಇಲ್ಲ ಮೇಡಮ್, ತುಂಬಾ ಚೆನ್ನಾಗ್ ಹಾಡಿದ್ರಿ. ಹರೇ ಕೃಷ್ಣ ಅನ್ನೋದು ನೀವೇನಾ? ಹಾ ಹೌದು ವೀಣಾ ಅವರು ತುಂಬಾ ಚೆನ್ನಾಗ್ ಹಾಡಿದ್ರು, ಎಲ್ಲರೂ ಚೆನ್ನಾಗ್ ಪಾರ್ಟಿಸಿಪೇಟ್ ಮಾಡಿದ್ರು. ಅಲ್ಲ ಮೇಡಮ್, ಎನರ್ಜೆಟಿಕ್ ಆಗಿ ಹಾಡೋದ್ ನೋಡಿ ಯಾರಿಗಾದ್ರೂ ಹಾಡ್ಬೇಕು ಅನ್ಸುತ್ತೆ ಮೇಡಮ್. ಅದಕ್ಕೆ ಫಸ್ಟ್ ಅವ್ರ ಕೈಲಿ ಆಡ್ಸಿದ್ರು, ಅವ್ರ ಕೈನಲ್ಲೇ. ಫಸ್ಟ್ ಕಾಫಿ ಹಾಕ್ಬಿಡ್ತಾರೆ, ಫಸ್ಟ್ ಕಾಫಿ ಕುಡಿ. ಅವ್ರೆ ಗಾನದ ರಥ ಎಳಿಯಕ್ ಅವ್ರನ್ನೇ ಬಿಟ್ಟಿದ್ದು. ವೀಣಾ ಅವ್ರಿಗೆ ಧನ್ಯವಾದಗಳು. ಗಾನಕ್ ಹೋಗಿಲ್ಲ ಅಂತ ನೀವು ಟೈಟ್ಲು ಕೊಟ್ಬಿಟ್ಟಿದ್ದೀರಾ ಅವ್ರಿಗೆ. ಇನ್ಮೇಲೆ ಗಾನಕ್ ಹೋಗಿಲ್ಲ ಶಾಂತ ಅವರು ಅಂತಾನೆ ಕರಿತೀವಿ ನಾವು. ತುಂಬಾ ಚೆನ್ನಾಗ್ ಹಾಡಿದ್ರು ಮೇಡಮ್, ಅದಕ್ಕೆ. ಹೌದು, ಬೇರೆಯವ್ರಿಗೆಲ್ಲ ಇನ್ಸ್ಪಿರೇಷನ್ ಅಲ್ಲ ಅವರು. ಇಲ್ಲ, ನನ್ ಗಂಟ್ಲು ಚೂರು ಸರಿ ಇಲ್ಲ, ನನ್ ಗಂಟ್ಲು ಕಟ್ಕೊಂಡ್ಬಿಟ್ಟಿದೆ. ಹಾಡದ್ರಲ್ಲ, ಕಾರ್ಯಕ್ರಮ ಮಾಡ್ಕೊಟ್ರಲ್ಲ ಇವತ್ತು, ಅದೇ ಸಂತೋಷದ ವಿಷಯ. ಅಮ್ಮ, ಇವಳಿಗೆ ನೀವು ಸಂಪನ್ನಗೊಳಿಸಬಹುದು. ಯು ಕ್ಯಾನ್ ಡಿಕ್ಲೇರ್. ಮುಂದಿನ ಸೋಮವಾರ ದಿವಸ ಮತ್ತೆ ಮಾತಾಡುವಂತದ್ದು ಏನಿಲ್ಲ ಮೇಡಮ್, ಮುಗಿದಿದೆ ಎಲ್ಲ. ತುಂಬಾ ಚೆನ್ನಾಗಾಯ್ತು ಇವತ್ತು, ಬಹಳ ಖುಷಿ ಆಯ್ತು ಇವತ್ತು, ತುಂಬಾ ಚೆನ್ನಾಗಿತ್ತು. ಈಗ ಶುಭರಾತ್ರಿ. ಈ ಶನಿವಾರದ ಈ ವಾರ ಎಂಡ್ ಆಗ್ತಾ ಇದೆ. ಮುಂದಿನ ಸೋಮವಾರದಿಂದ ವಿತ್ ಹೊಸ ಚೈತನ್ಯದೊಂದಿಗೆ ಮುಂದಿನ ವಾರ ಹೊಸ ಟಾರ್ಗೆಟ್ಗಳು ಇಟ್ಕೊಂಡು, ಹೊಸ ಏಮ್ ಇಟ್ಕೊಂಡು, ಹೊಸ ಆಬ್ಜೆಕ್ಟ್ಗಳು ಇಟ್ಕೊಂಡು ಇನ್ನು ಒಂದು ವಾರದಲ್ಲಿ ಸಾಧಿಸೋದಕ್ಕೆ ಏನೇನ್ ಮಾಡ್ಬೇಕು ಅನ್ನೋದು ಯೋಚನೆ ಮಾಡಿ ಭಾನುವಾರದ ದಿವಸ ಪ್ಲಾನ್ ಮಾಡ್ಕೊಳ್ಳಿ. ಹಾಗೆ ಸಾಧಿಸೋಣ. ಎಲ್ಲರಿಗೂ ಮುಂದಿನ ವಾರದಲ್ಲಿ ಏನ್ ಪ್ಲಾನಿಂಗ್ ಮಾಡ್ತಾ ಇದ್ದೀರಾ ಅದೆಲ್ಲ ಸಕ್ಸಸ್ ಆಗ್ಲಿ ಅಂತ ನಾವು ಪ್ರಾರ್ಥನೆ ಮಾಡ್ಕೋತೀನಿ. ಶುಭರಾತ್ರಿ. ಈಗ ಮಾತಿದೆ, ನಾಳೆ ಸಂಡೇ ಧ್ಯಾನ ಇಲ್ಲ ಅಂತ ಅನ್ಕೋಬೇಡಿ, ಧ್ಯಾನ ಮಾಡದೆ ಬಿಡ್ಬೇಡಿ. 6 ಗಂಟೆಯಿಂದ 7:30 ತನಕ ಮಹಾವತಾರ್ ಫೌಂಡೇಶನ್ ಒಂದು ಝೂಮ್ ಲಿಂಕ್ ಕಳ್ಸಿರ್ತಾರೆ, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಜಗತ್ತಿಗೆ ಒಳ್ಳೆ ಆರೋಗ್ಯ, ಶಾಂತಿ ಎಲ್ಲ ಸಿಗ್ಲಿ ಅಂತ ಎಲ್ಲರೂ ಸೇರಿ ಮಾಡೋಂತ ಧ್ಯಾನ. ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ. ಬೆಳಗಿನ ಜಾವ 6 ಗಂಟೆಯಿಂದ 7:30ವರೆಗೆ. ಧನ್ಯವಾದಗಳು. ಥ್ಯಾಂಕ್ ಯು. ಕೇಳ್ತಾ ಇದಾರೆ, ಶಿವಕುಮಾರ್ ಸರ್ ಏನೋ ಕೇಳ್ತಿದ್ದಾರೆ. ಹೇಳಿ ಸರ್. ಏನಿಲ್ಲ ಮೇಡಮ್, ಹೇಳೋದೇನಿಲ್ಲ. ಸಂಡೇ ಕ್ಲೋಸ್ ಇರುತ್ತೆ. ಇಲ್ಲ, ಸಂಡೇನು ಇರುತ್ತೆ ಧ್ಯಾನ. ಇದು ನಮ್ದು 4 ಗಂಟೆ ಝೂಮ್ ಕ್ಲಾಸ್ ಕ್ಲೋಸ್ ಇರುತ್ತೆ. ಇಲ್ಲ,
ಸಂಡೇ ಇಲ್ಲ. ಇನ್ ಮಂಡೇ 4 o'clock 4 ಗಂಟೆಗೆ, ಸೋಮವಾರ 4 ಗಂಟೆಗೆ ಜಾಯ್ನ್ ಆಗ್ಬೋದು. ಓಕೆ ಅದೇ ಮೇಡಮ್, ಮ್ಯೂಸಿಕ್ ಓಕೆ ಆನ್ ಓಕೆ, ಮಾಡ್ಕೊಂಡು ಧನ್ಯವಾದ. ಧ್ಯಾನ ಮಾಡ್ಬೋದು ಸರ್. ಮ್ಯೂಸಿಕ್ ಆನ್ ಮಾಡ್ಕೊಂಡು ಧ್ಯಾನ ಥ್ಯಾಂಕ್ ಯು ಮಾಡ್ಬೋದು. ಮೇಡಮ್, ಥ್ಯಾಂಕ್ ಯು ಓಕೆ ಮೇಡಮ್. ಓಕೆ ಥ್ಯಾಂಕ್ ಯು. ಇಲ್ಲಿಗೆ ಧನ್ಯವಾದ ಕಾರ್ಯ ಮೇಡಮ್. ಓಕೆ ಶಾಂತ ಮ್ಯಾಮ್. ಸಂಪನ್ನಗೊಳಿಸಲಾಗ್ತಿದೆ. ನಮಸ್ಕಾರ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು. ವಂದನೆಗಳು.